ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 2ನೇ ಅಂತಸ್ತಿನ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ನೂತನ ಸಭಾಂಗಣವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಶಾಸಕರಾದ ರವಿಕುಮಾರ್ ಅವರು ಸಹಕಾರ ನೀಡಲಿದ್ದಾರೆ ಎಂದರು. ದಿನೇಶ್ ಗೂಳಿಗೌಡರಿಗೆ ಸುಮಲತಾ ಅವರಿಗೆ ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದಾರೆ. ನಮ್ಮ ಶಾಸಕರು ನಿಮಗೆ ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಅವರಿಗೂ ಸಹ ಅಭಿನಂದಿಸ್ತೀನಿ. 5 ಲಕ್ಷ ಆಯ್ತು ಸಾಕು, ಅಭಿನಂದಿಸ್ತೀನಿ. ಸೊ ನಿರಂತರವಾಗಿ ಏನಾದರೂ ಒಂದು ಚಟುವಟಿಕೆ ಮಾಡ್ತಾ ಇದ್ದೀರಾ, ನಿಮ್ಮ ನೋಡಿದ್ರೆ ನಾವು ಖುಷಿ ಆಗುತ್ತೆ. ಮಂಡ್ಯ ಜಿಲ್ಲಾ ಪತ್ರಕರ್ತರು ಭಾಳ ಆಕ್ಟಿವ್ ಆಗಿ ಮತ್ತು ಈ ಒಂದು ನಿರಂತರ ಸಂಘ ಏನಿದೆ ಅದನ್ನು ಭಾಳ ಜೋಪಾನವಾಗಿ ಯಾವುದೇ ವ್ಯತ್ಯಾಸ ಇದ್ದರೆ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀರಾ. ಭಾಳ ಸಂತೋಷ. ನಿಮಗೆ ನಾವು ಸದಾ ಪ್ರಾರಂಭದಿಂದ ಇಲ್ಲಿವರೆಗೂ ನಿಮ್ಮ ಜೊತೆಲಿದ್ದೀವಿ. ಆದರೆ ಒಂದು ನೀವು ಕ್ಲಿಯರಾಗಿ ತಿಳ್ಕೋಬೇಕು, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರಿಗೂ ಅದು ಯಾವುದೇ ಸಂದರ್ಭ ಬಂದಾಗ ಅನೇಕ ವೈಯಕ್ತಿಕವಾಗಿ ಕೆಲವು ನೋವುಗಳಲ್ಲೂ ಸಹ ಸ್ಪಂದಿಸಿದ್ದೀವಿ. ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲ್ಲ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಮಾತನಾಡಿ, ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಅವರ ಅನುದಾನದಲ್ಲಿ ನೂತನ ಕಟ್ಟಡ ನಿರ್ಮಾಣವಾಗಿದೆ. ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಮತ್ತೊಂದು ಅಂತಸ್ತಿನ ಕಟ್ಟಡ ಉದ್ಘಾಟನೆಯಾಗಿದೆ. ಮೂಲ 2 ಅಂತಸ್ತಿನ ಕಟ್ಟಡಗಳನ್ನು ಹಿಂದೆ ನಾವು ಮೊದಲು ಎಕ್ಸ್ಟೆನ್ಷನ್ ಮಾಡಿ ನಂತರ ಆ 2 ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಇವತ್ತು ಮೇಲೊಂದು ರಿಕ್ರಿಯೇಷನ್ ಕ್ಲಬ್ನ ಪ್ರಾರಂಭಿಸುವ ಒಂದು ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ದೀವಿ. ಹೀಗಾಗಿ ಈ ಒಂದು ಕಟ್ಟಡಕ್ಕೆ ಸುಮಲತಾ ಅವರು ಮತ್ತು ದಿನೇಶ್ ಗೂಳಿಗೌಡರು ತಲಾ 5 ಲಕ್ಷ ರೂಪಾಯಿ ಅನುದಾನಗಳನ್ನು ಕೊಟ್ಟು ಇವತ್ತು ಈ ಒಂದು ಕಟ್ಟಡ ಉದ್ಘಾಟನೆಗೆ ಕಾರಣೀಕರ್ತರಾಗಿದ್ದಾರೆ. ಈ ಒಂದು ಪ್ರಶಂಸೆಯನ್ನು ನಾವು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಮತ್ತು ನಾವಿದೀಗ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನುಡಿ ಜಾತ್ರೆ ನಡೀತಾ ಇದೆ. ಸಚಿವರಾದಂಥ ಚಲುವರಾಯಸ್ವಾಮಿಯವರ ಒಂದು ಸಾರಥ್ಯದಲ್ಲಿ ಇಂಥ ಒಂದು ನುಡಿ ಹಬ್ಬ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇರತಕ್ಕಂಥದ್ದು ಸ್ವಾಗತಾರ್ಹ. ಆದರೆ ಯಾಕೋ ಕಾರಣ ಮಂಡ್ಯ ಜಿಲ್ಲಾಡಳಿತ ಇರ್ಬೋದು, ಕೆಲವು ಸಮಿತಿಗಳಿರ್ಬೋದು, ಸ್ಥಳೀಯ ಪತ್ರಕರ್ತರ ಸಂಘಟನೆ ಮತ್ತು ಪತ್ರಕರ್ತರನ್ನ ಅವಗಣನೆಗೆ ಗುರಿ ಮಾಡಿದ್ದಾರೆ. ಅದನ್ನು ನಾವೇನು ಪ್ರತಿಭಟಿಸಕ್ಕೆ ಹೋಗಲ್ಲ, ನಿಮ್ಮ ಗಮನಕ್ಕೆ ಹಾಕ್ತಾ ಇದ್ದೀವಿ ಅಷ್ಟೇ. ಯಾಕೆ ಅಂದರೆ ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಆಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಲೋಪನ ಸಚಿವರು ನಮ್ಮವರೇ ಆಗಿರೋದ್ರಿಂದ ಅವರ ಸಮ್ಮುಖದಲ್ಲೇ ನಿವೇದನೆ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಹಾಗೂ ಶಾಸಕ ರವಿಕುಮಾರ್ ಗಣಿಗ ಅವರಿಗೆ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಆನಂದ್, ಉಪಾಧ್ಯಕ್ಷರಾದ ಕೆಎನ್ ನವೀನ್ ಕುಮಾರ್, ಖಜಾಂಚಿ ನಂಜುಂಡಸ್ವಾಮಿ, ರಾಜ್ಯ ಸಮಿತಿ ಸದಸ್ಯರಾದ ಕೆಸಿ ಮಂಜುನಾಥ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಪತ್ರಕರ್ತರು ಹಾಜರಿದ್ದರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿತು. ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆಯನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು,
ಜಿಲ್ಲೆಯಲ್ಲಿ ನಡೀತಾ ಇರುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಅನ್ನು ಡಿಸೆಂಬರ್ 17ರಂದು ಬೆಳಗ್ಗೆ 7 ಗಂಟೆಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಮ್ಮೇಳನ ನಡೆಯುವ ಸ್ಥಳ ಸ್ಯಾಂಟೋ ಆಸ್ಪತ್ರೆ ಹಿಂಭಾಗದವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಎಂದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕುಡಿಯುವ ನೀರು, ಬಿಸ್ಕೆಟ್ ವ್ಯವಸ್ಥೆ ಮಾಡಲಾಗಿದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ, ವೈದ್ಯರ ತಂಡ ಸೇರಿದಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಎಂದರು. ಇನ್ನು ಆರೋಗ್ಯಕ್ಕಾಗಿ ಓಡಿ ನಿಮ್ಮ ಆರೋಗ್ಯವನ್ನು ನೀವೇ ವೃದ್ಧಿಸಿಕೊಳ್ಳಬೇಕು, ಅದಕ್ಕಾಗಿ ಆದರೂ ಓಡಬೇಕು. ಸಾರ್ವಜನಿಕರು ಸಂತೋಷದಿಂದ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕು ಎಂದರು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿವೇಶನ ಒಂದು ದಿನ ಸರ್ಕಾರ ಮುಕ್ತಗೊಳಿಸಿ 19ಕ್ಕೆ ಅಧಿವೇಶನವನ್ನು ಮುಗಿಸಿ 20ನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೂಡ 20ನೇ ತಾರೀಕು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇದರ ಅವೇರ್ನೆಸ್ ಎಲ್ಲ ಕಡೆ ಇರಬೇಕು ಅಂತೇಳಿ ಮಂಡ್ಯದ ನಗರದಲ್ಲಿ 20,000 ಮನೆಗಳ ಮೇಲೆ ಬಾವುಟವನ್ನು ಆರಿಸಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಕೈಗೊಂಡ್ವಿ. ಅದೇ ರೀತಿ ಇವತ್ತು ಆಲ್ಮೋಸ್ಟ್ 60% ಮನೆಗಳ ಮೇಲೆ ಆರ್ತಾ ಇದೆ, ಇನ್ನೂ ಕಟ್ತಾ ಇದೆ. ಮತ್ತೆ ಎಲ್ಲ ಮಂಡ್ಯ ನಗರ ಶೃಂಗಾರಗೊಳ್ತಾ ಇದೆ. ಲೈಟ್ ಕಂಬ 25 ವರ್ಷದಿಂದ ಆಗಿರಲಿಲ್ಲ, ಲೈಟ್ ಕಂಬ ಇವತ್ತು ಬಣ್ಣ ಪೇಂಟಿಂಗ್ ನಡೀತಾ ಇದೆ. ಕಾರ್ಯಮನೆ ಶ್ರೀನಿವಾಸಪುರ ಗೇಟ್ ಅಲ್ಲಿ 30 ವರ್ಷ ಆಗಿತ್ತು ರಸ್ತೆ ಆಗಿ. ನಾನು ನಿನ್ನೆ ಸತತ 6 ಗಂಟೆಗಳ ಕಾಲ ನಿಂತು ರಸ್ತೆಯನ್ನ ಮಾಡಿದ್ದೀನಿ, ಯಾರಿಗೂ ಬರೋರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತೆ ಎಲ್ಲ ಸಿದ್ಧತೆಗಳನ್ನ ಕನ್ನಡಕ್ಕಾಗಿ ಓಟ ಎಂಬ ವೇದವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಗ್ಯಾದರ್ ಆಗಬೇಕು ಅಂತ ಕೇಳ್ಕೊತೀವಿ. 7 ಗಂಟೆಗೆ ಕರೆಕ್ಟಾಗಿ ಉಸ್ತುವಾರಿ ಸಚಿವರು, ಸ್ವಾಮೀಜಿಗಳು, ಚಿತ್ರನಟರು ಇದನ್ನ ಇನಾಗ್ರೇಟ್ ಮಾಡ್ತಾರೆ. 7 ಅಂದ್ರೆ ಶಾರ್ಪ್ 7ಕ್ಕೆ ಇನಾಗ್ರೇಟ್ ಆಗುತ್ತೆ. 7 ಅಂತ 7:15 ಆಗ್ಬೋದು, 8 ಆಗ್ಬೋದು ಅನ್ನೋ ತರ ಭಾವನೆ ಬೇಡ. 7 ಅಂದ್ರೆ 7ಕ್ಕೆ ಹಾಗೆ ಆಗುತ್ತೆ. ನೀವೆಲ್ಲ 6 ಗಂಟೆಗೆ ಬನ್ನಿ. ಅಲ್ಲಿ 3 ಸ್ಟಾಲ್ ತೆಗೆದಿರ್ತೀವಿ. XL, XXL ಟಿ ಶರ್ಟ್ ಅನ್ನ ಉಚಿತವಾಗಿ ಅಲ್ಲಿ ಕೊಡ್ತೀವಿ. ಅಲ್ಲೇ ಬೋರ್ಡ್ ಹಾಕಿರ್ತೀವಿ. ಎಲ್ಲರೂ ಕಲೆಕ್ಟ್ ಮಾಡ್ಕೊಬಹುದು. XL ಅಲ್ಲಿ ಕಲೆಕ್ಟ್ ಮಾಡ್ಕೊಬಹುದು, XXL ಅಲ್ಲಿ ಕಲೆಕ್ಟ್ ಮಾಡ್ಕೊಬಹುದು. ಮತ್ತೆ ನಮ್ಮ ಡಿಸಿಯವರು ಮುತುವರ್ಜಿ ವಹಿಸಿ 5 ಕಡೆ ಮ್ಯೂಸಿಕ್ ಅನ್ನ ಹಾಕಿರ್ತೀವಿ. ಒಂದು ಮಾಮೂಲಿ ಗ್ರೌಂಡ್ ಅಲ್ಲಿ ಇರುತ್ತೆ, ಅದನ್ನ ಬಿಟ್ಟು ಸಂಜಯ್ ಸರ್ಕಲ್, ಹಾಸ್ಪಿಟ್ಲ್ ಆಚೆ ಕಡೆ, ಪದ್ಮಶ್ರೀ ಹೋಟ್ಲ್ ಹತ್ರ, ಇನ್ನೊಂದು ಮಾಂಡವ್ಯ ಕಾಲೇಜ್ ಮುಂಭಾಗ, ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ. ಅಲ್ಲಿ ಕನ್ನಡ ಹಾಡನ್ನ ಕರೋಕೆಯಲ್ಲಿ ಆಡ್ತಾರೆ. ಮತ್ತೆ ನೀರಿನ ವ್ಯವಸ್ಥೆ, ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದ್ದೀವಿ. ಮತ್ತೆ ವೈದ್ಯರ ತಂಡ ಇರುತ್ತೆ, ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಯಾವುದೇ ರೀತಿಯ ಲೋಪ ಆದಾಗೆ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು. ತಮ್ಮ ದೈಹಿಕ ಶಕ್ತಿಯನ್ನ, ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು. ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಓಡಬೇಕಲ್ಲ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ 20, 21 ಮತ್ತು 22, 2024ರಂದು ಮಂಡ್ಯ ಜಿಲ್ಲೆಯಲ್ಲಿ ಸಂಘಟಿಸಲಾಗ್ತಾ ಇದ್ದು, ಸಮ್ಮೇಳನವನ್ನು ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಬೇಕು ಎಂದರು. ಈ ಸಮ್ಮೇಳನವು ಯಾವುದೇ ಅಡೆತಡೆ ಇಲ್ಲದೆ ನಡೆಯಬೇಕು. ಕಳೆದ 4-5 ತಿಂಗಳಿನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಅದರಂತೆ ಜನರ ಸಹಕಾರವು ನಮಗೆ ಬಹಳ ಮುಖ್ಯ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಸಮ್ಮೇಳನದಲ್ಲಿ ಕೈ ಜೋಡಿಸಬೇಕು ಎಂದರು. ಸ್ಪರ್ಧೆಯಲ್ಲಿ ಸುಮಾರು 35,000ದಿಂದ 40,000ವರೆಗೂ ಜನರು ಭಾಗವಹಿಸಬೇಕು. ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಆಗಮಿಸಲಿದ್ದು, ಅವರೊಡನೆ ವಿನಯ್ ಗುರೂಜಿ ಹಾಗೂ ಚಲನಚಿತ್ರದ ನಟ ನಟಿಯರು ಕೂಡ ಆಗಮಿಸಲಿದ್ದಾರೆ ಎಂದರು. ಡಿಸೆಂಬರ್ 20, 21 ಮತ್ತು 22 3 ದಿವಸಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದ ನೆಲದಲ್ಲಿ ಆಯೋಜನೆ ಆಗ್ತಾ ಇದೆ. ಇದು ನಮ್ಮೆಲ್ಲ ಮಂಡ್ಯದ ಎಲ್ಲ ಜನರಿಗೂ ಕೂಡ ಒಂದು ಹೆಮ್ಮೆ ತರುವಂತ ವಿಚಾರ ಮತ್ತು ಸಂತೋಷದ ವಿಚಾರ. ಈ ಒಂದು
ಮತ್ತು ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡಬೇಕಂತ ಹೇಳಿ ಕಳೆದ 4-5 ತಿಂಗಳಿನಿಂದ ಜಿಲ್ಲಾಡಳಿತ, ಮಾನ್ಯ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಎಲ್ಲಾ ಶಾಸಕರು, ಅದರಲ್ಲೂ ವಿಶೇಷವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕ್ರಿಯಾತ್ಮಕವಾಗಿ ಎಲ್ಲರೂ ಕೂಡ ತೊಡಗಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇಡೀ ಒಂದು ಅಧಿಕಾರಿಗಳ ಪಡೆ, ಸಾರ್ವಜನಿಕರು, ಸಾಹಿತ್ಯ ಪರಿಷತ್ತು ಎಲ್ಲರೂ ಕೈ ಜೋಡಿಸಿ ಚೆನ್ನಾಗಿ ಕೆಲಸವನ್ನ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಜಾಗೃತಿಯನ್ನ ಮೂಡಿಸುವಂತ ಉದ್ದೇಶದಿಂದ ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯೊಂದಿಗೆ ದಿನಾಂಕ 17ನೇ ತಾರೀಕು, ಮಂಗಳವಾರ 17ನೇ ತಾರೀಕು ಮಾಡಬೇಕಂತ ಹೇಳಿ ನಮ್ಮ ಮಾನ್ಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ರವಿಕುಮಾರ್ ಸರ್ ಅವರು ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಚಾರವನ್ನ ಮುಂದೆ ಇಟ್ಟು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಮಾನ್ಯ ಶಾಸಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್, ಮುಡಾಧ್ಯಕ್ಷ ನಹೀಂ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಮೀರಾ ಶಿವಲಿಂಗಯ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಕಾರ್ಯದರ್ಶಿ ವಿ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಮಂಡ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರದ ಪ್ರಯುಕ್ತ ದ್ವಿಚಕ್ರ ವಾಹನಗಳ ಜಾಥಾಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕನ್ನಡಿಗರ ಮನಸ್ಸುಗಳು ಒಂದಾಗಿ ಸೇರಿ ಜೊತೆಗೂಡಿ ಸಾಹಿತ್ಯದ ಹಬ್ಬವನ್ನು ಆಚರಿಸುವುದು ಇದರ ಉದ್ದೇಶವಾಗಿದೆ. ಎಲ್ಲ ಮಂಡ್ಯ ಜನತೆಯು ಸಹಕಾರದಿಂದ ಕೈಜೋಡಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳಿಸಿದರು. ಡಿಸೆಂಬರ್ 20, 21 ಮತ್ತು 22 3 ದಿವಸಗಳ ಕಾಲ ಸಾಹಿತ್ಯದ ಹಬ್ಬ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಈ ದಿನ ಬೈಕ್ ರ್ಯಾಲಿ, ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಎಲ್ಲ ಕನ್ನಡಿಗರ ಮನಸ್ಸುಗಳು ಮತ್ತು ಎಲ್ಲ ಕನ್ನಡಿಗರ ಹೃದಯಗಳು ಎಲ್ಲರೂ ಕೂಡ ಸೇರಿ ಜೊತೆಗೂಡಿ ನಮ್ಮ ಒಂದು ಸಾಹಿತ್ಯಿಕ ಹಬ್ಬವನ್ನು ಯಶಸ್ವಿಯಾಗಿ ಮಾಡೋಣ, ಎಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಈ ಒಂದು ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲ ಮಂಡ್ಯದ ಜನತೆ, ನಗರದವರಿರ್ಬೋದು, ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಜನರು, ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. ಕಸಾಪ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರು ಮಾತನಾಡಿ, ಸಮ್ಮೇಳನದ ಅಂಗವಾಗಿ ಇಂದು ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರಚಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಕಷ್ಟು ಮಹಿಳೆಯರು ಹಾಗೂ ಪುರುಷರು ಒಟ್ಟಿಗೆ ಪಾಲ್ಗೊಂಡು ನಗರದ ಎಲ್ಲ ಭಾಗಗಳಲ್ಲಿ ಸಮ್ಮೇಳನದ ಪ್ರಚಾರ ಮಾಡುತ್ತಿದ್ದಾರೆ. ಮಂಡ್ಯ ಜನರು ಸಮ್ಮೇಳನಕ್ಕೆ ಬರುವ ಪ್ರತಿಯೊಬ್ಬರಿಗೂ ಆತಿಥ್ಯ ನೀಡಿ ಜಿಲ್ಲೆಯ ಹೆಸರನ್ನು ಎಲ್ಲೆಡೆ ಪಸರಿಸುವಂತಾಗಬೇಕು ಎಂದರು. ದ್ವಿಚಕ್ರ ವಾಹನ ಜಾಥಾವನ್ನು ಏರ್ಪಡಿಸಿದ್ದೇವೆ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಭಾಗವಾಗಿ ಈ ದಿನ ನಾವು ಜಾಥಾ ಏನಂದರೆ ಪ್ರಚಾರ ಮಾಡಲಿಕ್ಕೋಸ್ಕರ ನಾವು ಈ ಜಾಥಾವನ್ನು ಏರ್ಪಡಿಸಿದ್ದೇವೆ. ಬಹಳ ಉತ್ಸುಕತೆಯಿಂದ ಎಲ್ಲ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಇಲ್ಲಿ ಭಾಗಿಯಾಗಿದ್ದಾರೆ. ನೀವೇ ಕಾಣ್ತಾ ಇರ್ಬೋದು, ಭಾಳ ಚೆನ್ನಾಗಿ ಎಲ್ಲರೂ ಬಂದಿದ್ದಾರೆ. ಬೆಳಗ್ಗೆನೇ 8:15ನೇ ಬಂದೆಲ್ಲ ಅಸೆಂಬಲ್ ಆಗಿದ್ದಾರೆ. ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ನಾವು ಇವತ್ತು ಜಾಥಾವನ್ನು ಏರ್ಪಡಿಸಿದ್ದೀವಿ. ಅವರು ಬರ್ತಾ ಇದ್ದಾರೆ, ಈಗ ಆನ್ ದ ವೇ ಇದ್ದಾರೆ. ನಗರದ ಎಲ್ಲ ಭಾಗಗಳನ್ನ ಒಂದು ಸುತ್ತು ಹಾಕೊಂಡು ಬಂದು ಪ್ರಚಾರದ ಅಂಗವಾಗಿ ದ್ವಿಚಕ್ರ ವಾಹನದ ಜಾಥಾವನ್ನು ಇಟ್ಕೊಂಡಿದ್ದೀವಿ. 100 ಅಡಿ ರಸ್ತೆ, ಮೇನ್ ರೋಡು ಮತ್ತು ಹೊಸಳ್ಳಿ ಸರ್ಕಲ್ಲು, ಕಲ್ಲಳ್ಳಿ ಸರ್ಕಲ್ಲು, ಸಂಜಯ್ ಸರ್ಕಲ್, ಶುಗರ್ ಫ್ಯಾಕ್ಟ್ರಿ, ಗುತ್ಲು ಸರ್ಕಲ್ಲು, ಅರ್ಲಿ ಮರ, ಒಳಲ್ ಸರ್ಕಲ್ಲು, ಇಷ್ಟನ್ನೆಲ್ಲನೂ ನಿಮಗೆ ಎಲ್ಲ ಗೊತ್ತಿರಬೇಕು. ಈಗ ಅಲಂಕಾರದ್ದು ಎಲ್ಲ ಸಮಿತಿಗಳು ಭಾಳ ಚೆನ್ನಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ಒಂದು ಪ್ರಚಾರ ನಡೀತಾ ಇದ್ದರೆ ಒಂದು ಜನಗಳಿಗೂ ಏನು ಇದು ವಿಚಾರ ಏನು ಅಂತ ಗೊತ್ತಾಗುತ್ತೆ ಅಂತ ಅನ್ನೋ ಉದ್ದೇಶದಿಂದ ನಾವು ಈ ದಿನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಕಸಾಪ ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತ ಸೇರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿಷಯವು ಈಗಾಗಲೇ ಎಲ್ಲರಿಗೂ ತಿಳಿದಿದೆ.
ಕನ್ನಡ ಪ್ರಜ್ಞೆ, ಕನ್ನಡ ಪ್ರೇಮ ಪ್ರತಿಯೊಬ್ಬರಲ್ಲಿಯೂ ಜಾಗೃತವಾಗಿ ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಮಂಡ್ಯ ಜನತೆಗೆ ಜಾಗೃತಿ ಮೂಡಿಸಲು ಮೋಟಾರ್ ಬೈಕ್ ಜಾಥಾವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಸೇರಿ ಜಾಥಾವನ್ನು ಯಶಸ್ವಿಗೊಳಿಸಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಎಲ್ಲವೂ ಸೇರಿ ಇಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿರೋದು ಎಲ್ರಿಗೂ ತಿಳಿದ ವಿಷಯ. ಈಗ ಇದರ ಬಗ್ಗೆ ಕನ್ನಡ ಪ್ರಜ್ಞೆ, ಕನ್ನಡ ಪ್ರೇಮ ಜಾಗೃತವಾಗಬೇಕು. ಎಲ್ಲರೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಮಂಡ್ಯದವ್ರಿಗೆಲ್ಲ ಒಂದು ಜಾಗೃತಿ ಬರಬೇಕು ಅಂತ ಹೇಳಿ ಇಲ್ಲಿ ಮೋಟರ್ ಬೈಕ್ ಮತ್ತು ಸ್ಕೂಟರ್ಗಳ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥಾವನ್ನು ಎಲ್ಲರೂ ಇದನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇದರಿಂದ ನಗರದಲ್ಲಿ ಮನೆ ಮನೆಗೆ ಕನ್ನಡದ ಒಂದು ಪ್ರೇಮ ಬೆಳಿಬೇಕು. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಕೇಳಿ. ಜಾಥಾವು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹೊರಟು ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಕಲ್ಲಹಳ್ಳಿಯ ಎಪಿಎಂಸಿ ಮಾರುಕಟ್ಟೆ, ವಿವಿ ನಗರ, ಅನ್ನಪೂರ್ಣೇಶ್ವರಿ ನಗರ, ಕಾರಸವಾಡಿ ರಸ್ತೆಯ ಅರಳಿಮರ ಸರ್ಕಲ್ ಮುಖಾಂತರ ಕಾಲುವೆ ರಸ್ತೆಯಲ್ಲಿ ಸಾಗಿ ಹೊಸಳ್ಳಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಮೂಲಕ ಸಂಚರಿಸಿ ರೈತ ಸಭಾಂಗಣ ತಲುಪಿ ಸಮಾರೋಪ ಸಮಾರಂಭದೊಂದಿಗೆ ಅಂತ್ಯಗೊಂಡಿತು. ಅವರು ಹೋಗಲ್ಲ, ಫೋಟೋ ಹೊಡ್ಸ್ಕೊಂಡು ಸರ್ ಇದೆ ಎರಡು ಲೈನ್ ಮಾಡ್ಕೊಂಡು ಹೋಗಿ. ಎರಡು ಲೈನ್ ಓಡಿ ಸರ್ ಓಡಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಹುಸ್ಕೂರು ಕೃಷ್ಣೇಗೌಡ, ಕೋಶಾಧ್ಯಕ್ಷ ಅಪ್ಪಾಜಪ್ಪ, ತಾಲೂಕು ಅಧ್ಯಕ್ಷ ಚಂದ್ರಲಿಂಗು, ಪದಾಧಿಕಾರಿಗಳಾದ ರತ್ನಶ್ರೀ, ವಿಜಯಲಕ್ಷ್ಮಿ, ಲತಾ, ಪ್ರೊಫೆಸರ್ ಎಂಎ ಪ್ರಮೀಳಾ, ಪುಷ್ಪಲತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. 64 ಎಕರೆ ಪ್ರದೇಶದಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಂತೆ ವೇದಿಕೆ ನಿರ್ಮಾಣ ಕಾರ್ಯದ ಸಿದ್ಧತೆ ಭರದಿಂದ ಸಾಗ್ತಾ ಇದ್ದು, ಶಾಸಕರು ಹಾಗೂ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ಇಂದು ವೇದಿಕೆ ನಿರ್ಮಾಣವಾಗ್ತಾ ಇರುವ ಸ್ಥಳದ ಸಿದ್ಧತೆ ಪರಿಶೀಲನೆ ನಡೆಸಿದರು. ಪ್ರಧಾನ ವೇದಿಕೆಯಲ್ಲಿ ಸುಮಾರು 40,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. 450 ಪುಸ್ತಕ ಮಳಿಗೆ, 350 ವಾಣಿಜ್ಯ ಮಳಿಗೆ, 55 ಸರ್ಕಾರಿ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. ಊಟದ ವ್ಯವಸ್ಥೆಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜನದಟ್ಟಣೆಯಾಗದಂತೆ ತಡೆಯಲು ಪ್ರತ್ಯೇಕ ಫುಡ್ ಕೌಂಟರ್ ತೆರೆಯಲಾಗಿದೆ. ನೋಂದಾಯಿತ ಪ್ರತಿನಿಧಿಗಳಿಗೆ 40, ಜನಸಾಮಾನ್ಯರಿಗೆ 120 ಫುಡ್ ಕೌಂಟರ್ಗಳನ್ನು, ಜೊತೆಗೆ ಮಾಧ್ಯಮದವರಿಗೆ, ವಿಐಪಿಗಳಿಗೆ ಪ್ರತ್ಯೇಕ ಆಹಾರದ ಕೌಂಟರ್ನ ಮಾಡಲಾಗಿದೆ ಅಂತ ವಿವರಿಸಿದರು. ಈ ಸಂದರ್ಭದಲ್ಲಿ ಡಿಸಿ ಡಾಕ್ಟರ್ ಕುಮಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹುಲಿವಾನ ಗ್ರಾಮದ ಸರ್ವೆ ನಂಬರ್ 44ರ ಜಮೀನನ್ನು ದುರಸ್ತಿ ಮಾಡಿಸಿಕೊಡುವಂತೆ ಒತ್ತಾಯಿಸಿ ಮಂಡ್ಯ ತಾಲೂಕು ಕೆರೆಗೋಡು ಹೋಬಳಿ ಹುಲಿವಾನ ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ಸರ್ವೆ ನಂಬರ್ 44 ಹುಲಿವಾನ ಆಗಲಿ, ಸರ್ವೆ ನಂಬರ್ 44 ಹುಲಿವಾನ ಗ್ರಾಮದ್ದು ಆಗಲಿ. ತಹಸೀಲ್ದಾರ್ ಅವರಿಗೆ ಇಂದ ಹುಲಿವಾನ ಗ್ರಾಮಸ್ಥರಿಂದ ಮನವಿ. ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು ಮಂಡ್ಯ ಮಾನ್ಯರು ಹುಲಿವಾನ ಗ್ರಾಮ ಸರ್ವೆ ನಮ್ಮ ಇಲಾಖೆಗೂ, ಜಿಲ್ಲಾಧಿಕಾರಿಗಳಿಗೂ, ಕಂದಾಯ ಇಲಾಖೆಗೂ, ಮಾನ್ಯ ಸಚಿವ ಈ ವೇಳೆ ಮಾತನಾಡಿದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಸಂಪಳಿ ಶಿವಶಂಕರ್, ಹುಲಿವಾನ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ ಸುಮಾರು 70ರಿಂದ 80 ಎಕರೆ ಜಮೀನು ಇದೆ. ಆದರೆ ಅದರಲ್ಲಿ ಕೆಲವರಿಗೆ ಮಾತ್ರ ದುರಸ್ತಿಯಾಗಿದ್ದು, ಇನ್ನು ಕೆಲವರಿಗೆ ಸಾಗುವಳಿ ಪತ್ರ ನೀಡಿದರೂ ದುರಸ್ತಿಯಾಗಿಲ್ಲ. ಈ ಸರ್ವೆ ನಂಬರ್ 44ರಲ್ಲಿ ಪ್ರತಿಯೊಬ್ಬರಿಗೂ ಆರ್ಟಿಸಿ ಅವರ ಹೆಸರಿನಲ್ಲಿ ಖಾತೆಯೂ ನಮೂದಾಗಿದ್ದು, ಸುಮಾರು ವರ್ಷಗಳಿಂದಲೂ ಸಹ ಸ್ವಾಧೀನದಲ್ಲಿರುತ್ತೇವೆ. ಆದ್ದರಿಂದ ನಮ್ಮ ಸ್ವಾಧೀನದಲ್ಲಿರುವ ಜಮೀನುಗಳನ್ನು ದುರಸ್ತಿ ಮಾಡಿ ಬಡ ಕುಟುಂಬಗಳ ಜೀವನೋಪಾಯಕ್ಕಾಗಿ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ಹುಲಿವಾನ ಗ್ರಾಮದ ಸರ್ವೆ ನಂಬರ್ 44ರಲ್ಲಿ ಗೋಮಾಳ ಜಮೀನದು. ಇಲ್ಲಿರತಕ್ಕಂಥ ರೈತರು ಇನ್ನೂ ಅನೇಕ ರೈತರಿದ್ದಾರೆ.
ಒಂದು 40-50 ಜನ ರೈತರಿದ್ದಾರೆ. ಅವರಿಗೆ ದುರಸ್ತಿ ಆಗಿಲ್ಲ ಇನ್ನೂ. ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಸಾಗುವಳಿ ಇಶ್ಯೂ ಮಾಡಿದ್ದಾರೆ, RTC ಇದೆ, ಕಂದಾಯ ತಗೊಳ್ತಾ ಇದ್ದಾರೆ, ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೆ. ಇದೆಲ್ಲನೂ ಹೊರತುಪಡಿಸಿ ಅವರು ಇಲ್ಲಿವರೆಗೂ 1989-90 ಮತ್ತು 65-66 ಶಾಂಕ್ಷನ್ ಆಗಿರುವಂಥ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲಾತಿಗಳು ಇದೆ. ದಾಖಲಾತಿಗಳು ಇದ್ದರೂ ಕೂಡ ಈಗ ಮೊನ್ನೆ ಬಂದು ಏಕಾಏಕಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು, ನಾವು ಅವ್ರ ಹೆಸರು ಕೂಡ ಹೇಳ್ತೀನಿ, ನಾನು ಅಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆದ ತೇಜರಾಜ್ ಅವರು ಬಂದಿದ್ದರು, ಸರ್ವೇರು ಇವರು ಗಿರೀಶ್ ಅವರು ಬಂದಿದ್ದರು. ನಾವು ಹೋಗಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಏನು, ನೀವು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರಿಗೆ, ಅಕ್ಕಪಕ್ಕದ ರೈತರಿಗೆ, ಆ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿರುವಂಥ ರೈತರಿಗೆ ಒಂದು ನೋಟಿಸ್ ಕೊಟ್ಟು ನೀವು ಮಾಡಬೇಕು, ಆಮೇಲೆ ಬನ್ನಿ ಅಂತ ಸಂದರ್ಭದಲ್ಲಿ ಇಲ್ಲ ನಾವು ಅದು ಗೌರ್ಮೆಂಟ್ ಲ್ಯಾಂಡ್ಗೆ ನಾವೇನು ನೋಟಿಸ್ ಕೊಡೋದಿಲ್ಲ ಅನ್ನುವಂಥ ವಿಚಾರ ನನಗೆ ಹೇಳಿದ್ರು. ತದನಂತರ ನಾನು ಒಳಗೆ ಕೂಡೋದಿಲ್ಲ ಅಂತ ಅಂದಾಗ ಏಕಾಏಕಿ 2 ಸಾರಿ 3 ಸಾರಿ 4 ಸಾರಿ ಬಂದಿದ್ದು ನಾವು. ಆ ಸಂದರ್ಭದಲ್ಲಿ ನಾವು ಪೊಲೀಸ್ನವರ ಜೊತೆಲೇ ಕರ್ಕೊಂಡು ನಾವು ಇದನ್ನು ಸರ್ವೆ ಮಾಡಿಸ್ತಾ ಇದ್ದೀವಿ ಅಂದರು. ಏನಕ್ಕೆ ಮಾಡಿಸ್ತಾರೆ? ಆಲೇ 30-40-50 ವರ್ಷದಿಂದ ಇಲ್ಲಿ ಜಮೀನು ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿರ್ತಕ್ಕಂಥ ಈ ಜನಗಳನ್ನ ಒಕ್ಲೆಪಿಸ್ ಸಲುವಾಗಿ ಈ ಪೊಲೀಸ್ನವರು ಕರ್ಕೊಂಡು ಬಂದು ಧಮಕಿ ಹಾಕುವ ಒಂದು ರೀತಿಯಲ್ಲಿ ಮಾಡಿಕೊಂಡು, ನಾವು ಪೊಲೀಸ್ನವ ಇನ್ಸ್ಪೆಕ್ಟರ್ಗೆ ಕೆರ್ಕೋಡ್ ಇನ್ಸ್ಪೆಕ್ಟರ್ ಕೂಡ ಮಾತಾಡಿದೆ. ಅಲ್ಲ ಸ್ವಾಮಿ, ನಿಮ್ಗೇನಾದರೂ ನೋಟಿಸ್ ಕೊಟ್ಟಿದ್ದಾರಾ? ನಮಗೇನಾದರೂ ಕೋರ್ಟಿಂದ ಆರ್ಡರ್ ಇದೆಯಾ? ನೀವು ಹೆಂಗೆ ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀರಿ ಅನ್ನುವಂಥ ವಿಚಾರ ನಾನು ವಿಡಿಯೋ ಮಾಡಿದೆ. ಅದೆಲ್ಲ ಡಿಲೀಟ್ ಆಗಿದೆ. ಅದು ದಯಮಾಡಿ ಅವ್ರಿಗೆ ಹೇಳಿದೆ, ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಪೂರಾ ಸರ್ವೆ ನಂಬರ್ 44ರಲ್ಲಿ ಇರ್ತಕ್ಕಂಥ ಒಟ್ಟು 80-90 ಎಕರೆ ಪೂರಾ ಅಳತೆ ಮಾಡಿ ತದನಂತರ ನೀವು ನಿಮ್ಮದೇನಾದರೂ ಬೋಗಸ್ ಇದ್ರೆ ಕಿತ್ತಾಕಲಿ. ಇಲ್ಲ, ಈಗ ಒಂದು ಸರ್ಕಾರದಿಂದ ಕೊಟ್ಟಂಥ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಟ್ಟಂಥ RTC ಬೋಗಸ್ ಅಂತ ಅಂದರೆ ಇವರೇ ಬೋಗಸ್ ಅಲ್ವಾ? ನಮ್ಮನ್ನೇನಾದರೂ ಕೇಳ್ತಾರೆ, ನೀವು RTC ತಗೊಬನ್ನಿ, ಸಾಗುವಳಿ ಚೀಟ್ ತಗೊಬನ್ನಿ, ಕಂದಾಯ ರಸೀದಿ ತಗೊಬನ್ನಿ, OM ತಗೊಂಡು ಬನ್ನಿ ಅಂತ ಹೇಳ್ತಾರಲ್ಲ, ನಾವೇನಾದರೂ ಮೆಡಿಕಲ್ ಸರ್ಟಿಫಿಕೇಟ್ ಏನಾದ್ರು ಕೇಳ್ತಾ ಇದ್ದಾರಾ ಇವರು? ಇಲ್ಲಿರ್ತಕ್ಕಂಥ ರೆಕಾರ್ಡ್ಸ್ನೇ ನಮ್ಮನ್ನು ಕೇಳಬೇಕಾದ್ರೆ ರೈತರನ್ನ ಇವ್ರ ಹತ್ರ ಇಲ್ವಾ? ಅದು ರೆಕಾರ್ಡ್ಸ್ ಹುಡುಕ್ಲಿ. ಇವರು ಸೃಷ್ಟಿ ಮಾಡುವಂಥ ರೆಕಾರ್ಡ್ಸ್ ಅಂತೂ ಇಲ್ಲ. ಸೃಷ್ಟಿ ಮಾಡಿ ರೆಕಾರ್ಡ್ಸ್ ಮಾಡಿಕಂತ ಇರುವಂಥದ್ದೇ ಆದರೆ ಅವ್ರನ್ನ ಜೈಲಿಗೆ ಕಳಿಸ್ಲಿ, ಇಲ್ಲ ಇವ್ರು ಜೈಲಿಗೆ ಹೋಗಲಿ. ದಯಮಾಡಿ ನಾನು ಹೇಳ್ತಾ ಇರೋದು ಪತ್ರಕರ್ತರಿಗೆ ಮತ್ತು TV ಮಾಧ್ಯಮದವ್ರಿಗೆ ನಾನು ಹೇಳ್ತಾ ಇರೋದು, ಇದ್ರ ಮೂಲಕ ನಿಮ್ಮ ಮೂಲಕ ಇದು ಇಡೀ ಸರ್ಕಾರಕ್ಕೆ ತಲುಪಬೇಕು ಈ ಸುದ್ದಿ. ನಮಗೆ ಇಡೀ ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಕಂದಾಯ ಸಚಿವರು ಹೇಳ್ತಾರೆ, ದುರಸ್ತಿ ಮಾಡಿ ಪ್ರತಿಯೊಂದು ಹಳ್ಳಿಲೂ ದುರಸ್ತಿ ಮಾಡಿ ವಿದೌಟ್ ಒಂದು ನಯಾ ಪೈಸಾ ರೈತರಿಂದ ಪಡೀದೇನೆ ನಾವು ದುರಸ್ತಿ ಮಾಡಿಕೊಡ್ತೀವಿ ಅಂತ ಬರೀ ಪೇಪರ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರಾ, ಅಥವಾ ಇದನ್ನು ಮಾಡ್ತಾರಾ, ಕಾರ್ಯಗತಕ್ಕೆ ತರ್ತಾರ? ಅದಕ್ಕೋಸ್ಕರ ಇವತ್ತು ಬಂದು ನಾವು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಜಮೀನನ್ನ, ನಮಗೆ ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿನ, ನಾವು ಮಾಡ್ತಾ ಇರ್ತಕ್ಕಂಥ ಜಮೀನನ್ನ, RTC ಇರುವಂಥ ರೈತರನ್ನ ನೀವು ಬಂದು ಅಲ್ಲಿ ಸರ್ವೆ ಮಾಡಿ ಆ 90 ಎಕರೆನ ಫುಲ್ ಬೌಂಡ್ರಿ ಫಿಕ್ಸ್ ಮಾಡಿ ನೀವು ತದನಂತರ ನೀವು ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ದೋದ್ರೆ ಇಲ್ಲಿ ರೈತರು ವಿಷ ಕೂಡ ಸಾಯುವಂಥ ಪರಿಸ್ಥಿತಿ, ಈಗ ವಿಷ ಕೂಡ ಸಾಯುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಅಂಥದ್ರಲ್ಲಿ ಇವರೂ ಬಂದು ತೊಂದರೆ ಕೊಟ್ಟರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು, ನಾವು ಇದು ಉಗ್ರ ಚಳವಳಿ ಮಾಡಬೇಕಾಗುತ್ತೆ, ಇದನ್ನು ಸರ್ಕಾರದ ಗಮನಕ್ಕೂ ತರ್ತೀವಿ, ಕೋರ್ಟ್ಗಳ ಗಮನಕ್ಕೂ ತರ್ತೀವಿ ಅಂತ ಹೇಳ್ತಾ ಇವತ್ತು ಅವ್ರಿಗೆ ತಹಶೀಲ್ದಾರ್ಗೆ ಮತ್ತು ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮೆಮೊರಂಡಮ್ ಕೊಡುವುದರ ಮೂಲಕ ಈ ಸಭೆ ಸೇರಿದ್ದೀವಿ. ಹಾಗೂ ಈ ಚಳವಳಿಯ ಇವತ್ತು ಸಭೆಯಿಂದ ನಾವು ನಿರ್ಗಮಿಸೋದು ಕೂಡ ಈ ಚಳುವಳಿಯ ಮತ್ತೆ ಉಗ್ರ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಅಷ್ಟರೊಳಗಡೆ ನೀವು ದಯಮಾಡಿ ಈ ಸರ್ವೆ ಮಾಡುವಂಥದ್ದು ನಿಲ್ಲಿಸಿ, ಏಕಾಏಕಿ ನಮಗೆ ಇಡೀ ಎಲ್ಲರಿಗೂ ನೋಟಿಸ್ ಕೊಟ್ಟು ತದನಂತರ ಅಲ್ಲಿಗೆ ಬಂದು ನೀವು ದುರಸ್ತಿ ಮಾಡಿಸಿ ತದನಂತರ ನೀವು ಯಾರಿಗೆ ನೀವು ಕೊಡಬೇಕು ಜಮೀನು, ಅಥವಾ ಗೌರ್ಮೆಂಟ್ಗೆ ಉಳಿದಂಥ ಜಮೀನು ನೀವು ಏನಾದರೂ ಮಾಡ್ಕೊಳ್ಳಿ, ಬಟ್ ಇಲ್ಲಿ ರೈತರಿಗೆ ಕೊಟ್ಟಿರುವಂಥ ಜಮೀನು ದುರಸ್ತಿ ಮಾಡಿಕೊಡಿ ಅನ್ನುವಂಥ ವಿಚಾರನ ತಹಶೀಲ್ದಾರ್ ಅವರಿಗೆ ಮೆಮೊರಂಡಮ್ ಕೊಡುವುದರ ಮೂಲಕ ಇವತ್ತು ಬಂದಿದ್ದೀವಿ. ತಾವು ದಯಮಾಡಿ ಇದನ್ನು ಎಲ್ಲರಿಗೂ ತಿಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಗ್ರಾಮಸ್ಥರಾದ ಬೋರೇಗೌಡ ಮಾತನಾಡಿ, ನಾವು ಸ್ವಾಧೀನಾನುಭವದಲ್ಲಿರುವಂತಹ ಜಮೀನು ನಮಗೆ ದುರಸ್ತಿ ಮಾಡಿ ಖಾತೆ ಮಾಡಿ ನಮಗೆ ಜಮೀನನ್ನು ಬಿಟ್ಟರೆ ನಮಗೆ ಹುಲಿವಾನದಲ್ಲಿ ಬೇರೆ ಯಾವುದೇ ಜಮೀನುಗಳಿರುವುದಿಲ್ಲ. ನಮ್ಮ ಮತ್ತು ನಮ್ಮ ಮಕ್ಕಳ ಜೀವನೋಪಾಯಕ್ಕೆ ಇದೇ ಆಧಾರವಾಗಿರುತ್ತೆ. ಜಮೀನನ್ನು ದುರಸ್ತಿ ಮಾಡಿ ಅನುಕೂಲ ಮಾಡಿಕೊಡಬೇಕಾಗಿ ಮನವಿ ಮಾಡಿ ಶಾಸಕರು ಹಾಗೂ ಸಚಿವರುಗಳಾದ ಪ್ರಿಯಾಂಕಾ ಖರ್ಗೆ ಹಾಗೂ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದರು. 44ನೇ ಸರ್ವೆ ನಂಬರಲ್ಲಿ 90 ಎಕರೆ ಜಮೀನಿದ್ದು ಅದರಲ್ಲಿ ಬೇಕಾದಷ್ಟು ಪ್ರಕರಣಗಳು ಕೋರ್ಟಲ್ಲಿ ದಾವೆ ಇವೆ. ಅದನ್ನು ಇವರು ಪೋರ್ಡ್ ಮಾಡಿ ಸ್ಕೆಚ್ ಮಾಡಿ ಅದನ್ನು ಯಾವುದೇ ರೈತರಿಗೆ ಅದನ್ನು ಮಾಡಿಕೊಟ್ಟಿಲ್ಲ, ಅದನ್ನು ಅವರು ಪೋರ್ಡು ಮಾಡಿಲ್ಲ.
ಆಮೇಲೆ ಬೇಕಾದಷ್ಟು ಪ್ರಕರಣ ಇರೋದ್ರಿಂದ ಇವರು ಅದನ್ನು ತೆಗೆದು ನೋಡೇ ಇಲ್ಲ ಅವ್ರನ್ನ. ಹೈಕೋರ್ಟಲ್ಲಿ ಪ್ರಕರಣ ದಾಖಲಾಗದೆ 44 ಸಂಬಂಧಪಟ್ಟಂತೆ ಇವರು ಎಲ್ಲೋ MLA ಅವರು ಅಲಾಟ್ ಮಾಡಿಬಿಟ್ರೆ ಮೊರಾರ್ಜಿ ದೇಸಾಯಿ ನಿವೇಶನ ಅಥವಾ ಇನ್ನೊಂದು ಕಸ ವಿಲೇವಾರಿ ಎಲ್ಲದಕ್ಕೂ ವಿಲೇವಾರಿ ಮಾಡಿಬಿಟ್ರೆ ಇಲ್ಲಿ RTC ಇರುವಂಥ ರೈತರುಗಳು ಏನು ಮಾಡಬೇಕು? ಅವ್ರನ್ನ ಒಕ್ಕಲಿಗೆ ಎಬ್ಬಿಸ್ಬೇಕು ಅಂತ ಒಂದು. ಎರಡನೇದು, ನಮಗೆ ಮೊದಲೇ ಒಂದು SC ಒಂದು ಗಲಾಟೆ ಆಗಿತ್ತು ಉಲ್ವಾನದಲ್ಲಿ. ಆ ಜನಗಳೆಲ್ಲ ಯಾರು PD ಅವರು ಮತ್ತು ಉಪಾಧ್ಯಕ್ಷ ಎಷ್ಟು ದುಡ್ಡು ತಿಂದವ್ರೆ ಸೈಟ್ ಕೊಡ್ತೀನಿ ಅಂದ್ಬಿಟ್ಟು ಅವರೆಲ್ಲರೂ ದುಡ್ಡು ಕೊಟ್ಬಿಟ್ಟು ತಹಸೀಲ್ದಾರರಿಗೆ ಸರ್ವೇಯರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅವರೆಲ್ಲರೂ ಕರ್ಕೊಂಬಂದವ್ರು ಅಲ್ಲಿಗೆ ಗಲಾಟೆ ಎಬ್ಸೋಕ್ಕೋಸ್ಕರ ಪುನಃ ಇನ್ನೊಂದು ಕೇಸ್ ಆಗಲಿ ನಮ್ಮ ಮೇಲೆ, ರೈತರುಗಳ ಮೇಲೆ ಇನ್ನೊಂದು ಕೇಸ್ ಆಗಲಿ ಅಂತ. ಇದು ಮಾಡಿರೋ ತಪ್ಪು. ಸಂದೇಹ ಸಚಿವರು ಕೃಷ್ಣ ಬೈರೇಗೌಡರ ತಗೋ ಹೋಗ್ತೀವಿ, ಮತ್ತು ಇವರು ನಮ್ಮ ಪಂಚಾಯತಿ ಪ್ರಿಯಾಂಕ ಖರ್ಗೆ ಹತ್ರ ಹೋಗ್ತೀವಿ. ಈಗ ಅವರು ಸಸ್ಪೆಂಡ್ ಮಾಡೋಕ್ಕೆ ಅವನು ಬೇಕಾದಷ್ಟು ದುಡ್ಡು ತಿಂದವನ, ಅವನು PDO ಉಪಾಧ್ಯಕ್ಷ ಇಬ್ಬರು ತಿಂದವ್ರೆ. ಇದು ಕೃಷ್ಣ ಬೈರೇಗೌಡರ ತಗೋ ಹೋಗ್ತೀವಿ, ಅಲ್ಲಿಗೂ ಹೋಗ್ತೀವಿ. ನೀವು ಇದನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ತಹಸೀಲ್ದಾರರು. ಅವತ್ತು ಬೆಳಗಾವಿ ಅಧಿವೇಶನ ನಡೀತಂಥ ಸಂದರ್ಭದಲ್ಲಿ ಅವ್ರು ಯಾರು ಜನಪ್ರತಿನಿಧಿಗಳು ಇಲ್ಲದೇ ಇರುವಂಥ ಟೈಮ್ನಲ್ಲಿ ಬಂದು ಅವರು ದುಡ್ಡು ಇಸ್ಕೊಂಡು ಬಂದು ಅಳತೆ ಮಾಡಿಸಿರೋದು. ಇವರಿಬ್ಬರು ಸಸ್ಪೆಂಡ್ ಆಗಲೇಬೇಕು. ಈ ಸಂದರ್ಭದಲ್ಲಿ ಹುಲಿವಾನ ಗ್ರಾಮಸ್ಥರಾದ ರಮೇಶ್, ಚಿಕ್ಕಣ್ಣ, ಕೃಷ್ಣ, ಸಂದೀಪ್ ಸೇರಿದಂತೆ ಹಲವರು ಹಾಜರಿದ್ದರು. ಮಂಡ್ಯ ತಾಲೂಕಿನ ಸುನಗನಹಳ್ಳಿಯಲ್ಲಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘವನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಅವಧಿಯಲ್ಲಿ ಪಾಠ ಹೇಳಿಕೊಟ್ಟ ಶಿಕ್ಷಕರನ್ನ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಇಡೀ ಗ್ರಾಮದಾದ್ಯಂತ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿ ಬಳಿಕ ಶಾಲಾ ಆವರಣದಲ್ಲಿ ನಡೆದ ಸಾಂಸ್ಕೃತಿಕ ಹಾಗೂ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕ ವೃಂದವನ್ನು ಅಭಿನಂದಿಸಿದರು. ಧ್ಯಾನ ಕಂಡಂತ ದೀಪವನ್ನು ಹಚ್ಚಿ ಈ ಒಂದು ಸಂಘ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಅಂತ ನಮ್ಮ ಮಕ್ಕಳ ಸುಧಾರಣೆ ಎಂಬುವಂತೆ ಸ್ಕೂಲ್ನಲ್ಲಿ
ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಶಿವಣ್ಣ, ಇದೊಂದು ಸ್ಮರಣೀಯ ದಿನವಾಗಿದ್ದು ಹಿರಿಯ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣ ಹೇಳಿಕೊಟ್ಟ ಶಿಕ್ಷಕರನ್ನು ಅಭಿನಂದಿಸಿದ್ದಾರೆ. ಇದು ನಿಜಕ್ಕೂ ಸಂತಸದ ವಿಷಯ. ನಾವು ಪಾಠ ಹೇಳಿಕೊಟ್ಟ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ನಮ್ಮನ್ನು ಗುರುತಿಸಿ ಮತ್ತೆ ಶಾಲಾ ಆವರಣಕ್ಕೆ ಕರೆತಂದು ಸನ್ಮಾನಿಸ್ತಾ ಇರೋದು ಸಂತಸ ತಂದಿದೆ ಎಂದರು. ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸೂನಗಹಳ್ಳಿ ಇವತ್ತು ಸ್ಮರಣೀಯವಾದಂತಹ ದಿನವನ್ನು ಆಚರಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಈ ಎಲ್ಲ ಪ್ರೌಢಶಾಲೆಗಳ, ಎಲ್ಲ ಪ್ರಾಥಮಿಕ ಶಾಲೆಗಳ ಎಲ್ಲ ಗುರುವೃಂದದ ಪರವಾಗಿ ಹಿರಿಯ ವಿದ್ಯಾರ್ಥಿಗಳಿಗೆ, ಈ ಗ್ರಾಮದ ಎಲ್ಲ ಹಿರಿಯ ಕಿರಿಯ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ನಾವು ಹಿರಿಯ ಉಪಾಧ್ಯಾಯರಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅದು ನಮ್ಮ ಆದ್ಯ ಕರ್ತವ್ಯ. ಒಂದು ಕಾಲದಲ್ಲಿ ಇತ್ತು ವೈದ್ಯಂ ಉಪಾಧ್ಯಾಯಂ ಕಾರ್ಯ ಅಂತಹ ಅಪ್ರಯೋಜಕ ಅಂತ. ಆ ನುಡಿಯನ್ನು ಸುಳ್ಳು ಮಾಡಿದಂಥ ಪ್ರಥಮ ಗ್ರಾಮ ಈ ಸೂನುಗಳಿಗೆ ಸಲ್ತದೆ. ಉಪಾಧ್ಯಾಯ ವೃತ್ತಿಯನ್ನು, ವೈದ್ಯರ ವೃತ್ತಿಯನ್ನು ಯಾವತ್ತೂ ಮರೆಯಬಾರದು ಅಂತಕ್ಕಂಥದ್ದನ್ನು ಈ ಗ್ರಾಮದ ಜನ, ಈ ಗ್ರಾಮದ ಮಕ್ಕಳು, ಈ ಗ್ರಾಮದ ನಾಗರಿಕರು ಸಮಸ್ತ ಈ ದೇಶಕ್ಕೆ, ಈ ಸಮಾಜಕ್ಕೆ ಸಂದೇಹವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ತುಂಬ ಆಭಾರಿಯಾಗಿದ್ದೇವೆ. ಇಂತಹ ಕಾರ್ಯಕ್ರಮ ಈ ನಾಡಿನ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಊರುಗಳಲ್ಲಿ ನಡೆದು ಸಮಾಜಕ್ಕೆ ಒಂದು ಮಾದರಿಯ ಕಾರ್ಯಕ್ರಮವನ್ನು ಹಾಕ್ಕೊಡ್ತಕ್ಕಂಥ ಈ ಗ್ರಾಮದ ಎಲ್ಲ ಸರ್ವ ಜನಾಂಗದವರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಿರಿಯ ವಿದ್ಯಾರ್ಥಿ ಶ್ರೀನಿವಾಸ್ ಮಾತನಾಡಿ, ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಇಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ನಿವೃತ್ತ ಶಿಕ್ಷಕರಿಗೆ ಅಭಿನಂದಿಸಿ ಅವರಿಂದ ಆಶೀರ್ವಾದ ಪಡೆದಿದ್ದೇವೆ. ಹಿರಿಯ ವಿದ್ಯಾರ್ಥಿ ಸಂಘವನ್ನು ಲೋಕಾರ್ಪಣೆ ಮಾಡಬೇಕೆಂದಾಗ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಇಚ್ಛಿಸಿ ಕಾರ್ಯಕ್ರಮ ಮಾಡಿದ್ದೇವೆ. ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಸರ್ಕಾರದ ಅನುದಾನದ ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಕೈಲಾದ ಆರ್ಥಿಕ ಸಹಾಯ ಮಾಡಬೇಕೆಂಬುದು ನಮ್ಮ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಶಾಲೆಯ ಬೆಳವಣಿಗೆಗಾಗಿ ವಿದ್ಯಾರ್ಥಿಗಳ ಸಂಘವನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅಂತ ಹೇಳಿದರು. ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳ ಸಾರಥ್ಯದಲ್ಲಿ ಈ ದಿನ ಗುರುವಂದನಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಈ ಶಾಲೆಯ ನಿವೃತ್ತ ಶಿಕ್ಷಕರನ್ನು ಕರೆಸಿ ಅವರನ್ನು ಆಶೀರ್ವಾದ ಪಡೆದು ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳಿದಾಗ ಗುರುವಂದನಾ ಕಾರ್ಯಕ್ರಮವನ್ನು ಜೊತೆಲೇ ಮಾಡಬೇಕು ಅಂತೇಳಿ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಕೈ ಜೋಡಿಸಿ ಈ ಕಾರ್ಯಕ್ರಮನ ಈ ಥರ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಸಂಘ ಉದ್ಘಾಟನೆ ಮಾಡುವಂಥ ಎಲ್ಲ ಹಿರಿಯ ವಿದ್ಯಾರ್ಥಿಗಳ ಗಮನಕ್ಕೆ ತಂದಾಗ ಒಂದೇ ಕಾನ್ಸೆಪ್ಟು ಬಂದಿದ್ದು, ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು ಒಂದು ಸಂಘನ ಓಪನ್ ಮಾಡಿದ್ರೆ ಈ ಶಾಲೆಗೆ ಸರ್ಕಾರದ ಅನುದಾನಗಳ ಜೊತೆಗೆ ನಮ್ಮ ಕೈಲಾದಂಥ ಆರ್ಥಿಕ ಧನಸಹಾಯವನ್ನು ಈ ಒಂದು ಸಂಘ ಜೊತೆಗೆ ಕೈ ಜೋಡಿಸಿ ಮತ್ತು STMC ಅವ್ರ ಜೊತೆ ಕೈ ಜೋಡಿಸಿ, ಸ್ಕೂಲ್ನ ಪ್ರಾಧ್ಯಾಪಕರ ಜೊತೆ ಕೈ ಜೋಡಿಸಿ ಈ ಶಾಲೆಗೆ ಇನ್ನೂ ಕೆಲವೊಂದು ಕುಂದುಕೊರತೆಗಳನ್ನು ನಾವು ಬರ್ಸುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಮಾತಾಡಿಕೊಂಡು ಇವತ್ತು ಈ ಸಂಘನ ಉದ್ಘಾಟನೆ ಮಾಡಿದ್ದೀವಿ. ಈ ಸಂಘ ಭಗವಂತನ ದೆಸೆಯಿಂದ ಆ ವರದರಾಯ ಸ್ವಾಮಿ ಬಸವಪ್ಪನ ಪಾದಾರವಿಂದಗಳಿಂದ ಆ ಒಂದು ಸಂಘ ಉನ್ನತ ಸ್ಥಾನಕ್ಕೆ ಬೆಳೆದು ಇಲ್ಲಿನ ಏನು ಶಾಲೆಗೆ ಆಟೋಟೋಪಗಟ್ಟುಗಳಿಗಿರ್ಬೋದು, ಈ ವಿದ್ಯಾಭ್ಯಾಸದ ಒಂದು ಶಿಕ್ಷಕರ ಕೊರತೆಗಳಿರ್ಬೋದು, ಇಲ್ಲ ಇಲ್ಲಿ ಅಂತ ಏನಾದರೂ ನಮ್ಮ ತೋಟಗಾರಿಕೆಯ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಮಕ್ಕಳ ಯಾವುದಾದ್ರೂ ಕಲಿಕಾ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ಇನ್ನೂ ಯಾವುದಾದ್ರೂ ಪ್ರತಿಭಾ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಶಿಕ್ಷಕರ ಜೊತೆ ಮತ್ತು STMC ಸದಸ್ಯರುಗಳ ಜೊತೆ ಕೈ ಜೋಡಿಸಿ ಮುಂದೊಂದು ದಿನ ಭಾಳ ಒಂದು ಉನ್ನತ ಸ್ಥಾನಕ್ಕೆ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಸೂನಗಹಳ್ಳಿಯನ್ನು ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಪುಟ್ಟರಾಮ ರಾಜರಸ್, ನಿವೃತ್ತ ಶಿಕ್ಷಕರಾದ ಶೋಭಾದೇವಿ, ಮಂಜುಳಾ, ಮಣಿ, ಸರೋಜಾ, ಸೌಮ್ಯಲತಾ, ಕಾಳಯ್ಯ, ಶ್ರೀನಿವಾಸ್, ಹಿರಿಯ ವಿದ್ಯಾರ್ಥಿಗಳಾದ ದೇವರಾಜು, ಪ್ರಸನ್ನ, ವರದರಾಜು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ JDS ವತಿಯಿಂದ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಬಿಆರ್ ರಾಮಚಂದ್ರ ಮಾತನಾಡಿ, ನಮ್ಮ ನೆಚ್ಚಿನ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಜನಸೇವೆಯನ್ನ ಮಾಡಲು ಅವಕಾಶ ದೊರೆಯಲಿ ಹಾಗೂ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥಿಸಿದರು. ಈ ದಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಹಾಗೂ ಕೇಂದ್ರದ ಸಚಿವರು ಆದಂಥ ಕುಮಾರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಂಡ್ಯ ಜಿಲ್ಲೆಯ JDS ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಮಾಜಿ ಪರಿಷತ್ ಸದಸ್ಯರಾದಂಥ KT ಶ್ರೀಕಂಠೇಗೌಡರು ಹಾಗೂ ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಮಂಜುಳಾ ವಿದ್ಯಾಶಂಕರ್ ಅವರು ಹಾಗೂ ನಮ್ಮ ಎಲ್ಲ ಮುಖಂಡರು ಸಿದ್ದರಾಮಣ್ಣವರು ಹಾಗೆ ಮತ್ತು ನಮ್ಮ ಮಾಜಿ ಶಾಸಕರಾದಂಥ JB ಶಿವಕುಮಾರಣ್ಣವರು ಹಾಗೂ ಎಲ್ಲ ಮುಖಂಡರು ಸೇರಿ ಇವತ್ತು ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕುಮಾರಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಿ ನಮ್ಮ ಜನಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಲಿ, ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟಿದ್ದೇವರು ಭಗವಂತ ಕಾಪಾಡಲಿ ಅಂತೇಳಿ ನಮ್ಮ ಎಲ್ಲ ಜಿಲ್ಲೆಯ ಮಂಡ್ಯ JDS ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ವಿ. JDS ಮಂಡ್ಯ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಮಾತನಾಡಿ, ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲ ತಾಲೂಕು ವ್ಯಾಪ್ತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಜನರಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ JDS ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಚರಿಸಿದ್ದೇವೆ. ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಶುಭ ಕೋರಿದರು. ನಾಡು ಕಂಡಂಥ ಅಪರೂಪದ ವ್ಯಕ್ತಿತ್ವದ ದೀನದಲಿತರ, ಬಡವರ, ವಿಶೇಷವಾಗಿ ರೈತರ ಬಾಳಿನಲ್ಲಿ ಸದಾಕಾಲ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ HD ಕುಮಾರಣ್ಣವರಿಗೆ 65 ವರ್ಷಗಳು ತುಂಬಿ 66ನೇ ವಸಂತಕ್ಕೆ ಕಾಲಿಡ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಅವರ ಕ್ಷೇತ್ರವಾದಂಥ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಲ್ಲ ತಾಲೂಕು ವ್ಯಾಪ್ತಿಗಳಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅವರೇ ಹೇಳಿದ ರೀತಿಯಲ್ಲಿ ಸರಳವಾಗಿ ಮತ್ತು ಜನಮುಟ್ಟುವ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ದೇವಸ್ಥಾನಗಳಲ್ಲಿ ಅವರ ಹೆಸರಿನಲ್ಲಿ ಪೂಜೆಗಳನ್ನು ಮಾಡಿಸೋ ಜೊತೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀಕಂಠೇಗೌಡ ಮಾತನಾಡಿ, ಇಂದು ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಅವರಿಗೆ ಸಕಲ ಯಶಸ್ಸು ಸಿಗಲಿ ಎಂಬ ಉದ್ದೇಶದಿಂದ ಪ್ರಾರ್ಥನೆ ಮಾಡಿದ್ದೇವೆ ಎಂದರು. ಇಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತಾ ಸಚಿವರು ಹಾಗೂ ರಾಜ್ಯಾದ್ಯಂತ ಜನತಾದಳದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರ ಜನ್ಮದಿನ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಮಚಂದ್ರವರು, ಅಬ್ಬಾಸ್ ಅಲಿ ಬೋರವರು, ಈ ಮಹಿಳಾ ಅಧ್ಯಕ್ಷರಂಥ ಮಂಜುಳಾ ಮೇಡಮ್ ಇವರೆಲ್ಲರ ನೇತೃತ್ವದಲ್ಲಿ JB ಶಿವಕುಮಾರ್ ಅವರು ಹಿರಿಯ ಶಾಸಕರು ಮತ್ತೆಲ್ಲ ಮುಖಂಡರು ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಸಕಲ ಯಶಸ್ಸು ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. JDS ಮುಖಂಡರಾದ ಅಬ್ಬಾಸ್ ಅಲಿ ಬೋರಾ ಮಾತನಾಡಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಶುಭ ಕೋರಿದರು. ಕುಮಾರಣ್ಣ ಅವ್ರದ್ದು ಹುಟ್ಟಿದ ಹಬ್ಬ ಇವತ್ತು. ಅವರು ಬಡವರ ಬಂಧು, ರೈತಾಪಿ ಜನರ ಬಂಧು, ಈ ಮಂಡ್ಯ ಜಿಲ್ಲೆದ ಆಶಾ ಕಿರಣ ಆಗಿ ಇವತ್ತು ಅವ್ರನ್ನ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾವು ಎಲ್ಲ ದೇವಸ್ಥಾನಕ್ಕೆ, ಗಣಪತಿ ದೇವಸ್ಥಾನಕ್ಕೆ ಬಂದು ಅವ್ರ ಪರವಾಗಿ ಪೂಜೆನ ಮಾಡಿಸಿ, ಇದು ಸಾಮಾನ್ಯ ಪೂಜೆನ ನಾವು ನಡೆಸಿದ್ದೀವಿ. ಯಾಕಂದರೆ ಸನ್ಮಾನ್ಯ ನಮ್ಮ ಜಿಲ್ಲೆದ SM ಕೃಷ್ಣ ಅವರ ಸಾವಿಂದ ಆಗಿರೋದು, ಇದರಿಂದ ಅದ್ದೂರಿಯಾಗಿ ಯಶಸ್ವಿಯಾಗಿ ಜಾಸ್ತಿ ಮಾಡೋಕ್ಕೆ ಇಲ್ಲಿ ಅವರು ಹುಟ್ಟಿದ ಹಬ್ಬನ ಮಾಡೋಕ್ಕಾಗಲಿಲ್ಲ. ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿ ಅವ್ರ ಪರವಾಗಿ ಹಣ್ಣು ಹಂಪಲನ್ನು ಹಂಚಿ ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬನ ನಾವು ಆಚರಣೆ ಮಾಡಿಸ್ತಾ ಇದ್ದೀವಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ JDS ಮುಖಂಡರಾದ ಬಿಆರ್ ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಮತೆಯ ಮಡಿಲು ನಿತ್ಯ ದಾಸೋಹದಲ್ಲಿ ಊಟದ ವ್ಯವಸ್ಥೆ ಹಾಗೂ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ JB ಶಿವಕುಮಾರ್, ನಗರಸಭೆ ಅಧ್ಯಕ್ಷರಾದ MV ಪ್ರಕಾಶ್, BR ಸುರೇಶ್, ಮಹಿಳಾ ಅಧ್ಯಕ್ಷರಾದ ಮಂಜುಳಾ, ಅಲ್ಪಸಂಖ್ಯಾತ ಘಟಕದ ಮುಖಂಡರುಗಳು ಹಾಗೂ JDS ಕಾರ್ಯಕರ್ತರು ಹಾಜರಿದ್ದರು. ಟಿ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿರುವ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಪೂಜಾ ಸರದಿ ಹಂಚಿಕೆ ವಿಚಾರವಾಗಿ ಒಂದೇ ಕುಟುಂಬದ ಅರ್ಚಕರಲ್ಲಿ ಮನಸ್ತಾಪ ಉಂಟಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ ಕಾರಣ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಸಭೆ ನಡೆಸಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮೂಗೂರು ಗ್ರಾಮದ ಹಾಗೂ ಜನತೆಯ ಹಿತದೃಷ್ಟಿಯಿಂದ ಲೇಟ್ ತ್ರಿಪುರಾಂತರಯ್ಯ ಅರ್ಚಕರ ಹೆಣ್ಣು ಮಕ್ಕಳು ಪೂಜಾ ವಿಧಿವಿಧಾನ ನಡೆಸಿಕೊಡಲು ಸಾಧ್ಯವಿಲ್ಲವೆಂದು ಇಡೀ ಗ್ರಾಮಸ್ಥರು ಒಕ್ಕೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ
ಸಂದರ್ಭದಲ್ಲಿ ಗ್ರಾಮದ ಮಾಜಿ ಪ್ರಧಾನರು ಹಾಗೂ ಹಿರಿಯ ಮುಖಂಡರಾದ ಎಂಡಿ ಬಸವರಾಜು ಅವರು ಮಾತನಾಡಿ, ಸರ್ಕಾರ ಹಾಗೂ ನ್ಯಾಯಾಲಯದ ಆದೇಶಕ್ಕೆ ನಾವೆಲ್ಲರೂ ಗೌರವ ನೀಡುತ್ತೇವೆ. ದಿವಂಗತ ತ್ರಿಪುರಾಂತಯ್ಯರವರ ಹೆಣ್ಣು ಮಕ್ಕಳು ಸರ್ಕಾರದ ಆದೇಶದ ಪ್ರಕಾರ ದೇವರ ಪೂಜೆ ನಡೆಸಲು ಬಂದಿದ್ದು, ಇದಕ್ಕೆ ಇಡೀ ಗ್ರಾಮಸ್ಥರ ವಿರೋಧವಿದೆ. ತ್ರಿಪುರಾಂತಯ್ಯ ಅವರ ಒಬ್ಬನೇ ಮಗನಾದ ಶಿವಕುಮಾರ್ ಅವರು ಈಗಾಗಲೇ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಅದು ಹಾಗೆಯೇ ಮುಂದುವರಿಯಲಿ ಎಂಬುದು ಗ್ರಾಮಸ್ಥರ ಆಶಯವಾಗಿದೆ ಎಂದರು. ತ್ರಿಪುರಾಂತಯ್ಯ ಅವರು 3 ಹೆಣ್ಣು ಮಕ್ಕಳಿಗೆ ಪೂಜಾ ವಿಧಿವಿಧಾನ ನಡೆಸಲು ಅನುಮತಿ ನೀಡಿದರೆ ಎಲ್ಲ ಅರ್ಚಕರ ಹೆಣ್ಣು ಮಕ್ಕಳಿಗೆ ಅವಕಾಶ ನೀಡಬೇಕಾಗುತ್ತೆ. ಆಗ ಪೂಜಾ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವಾಗುತ್ತೆ. ಆಸ್ತಿ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅವರಿಗೆ ಸೇರಬೇಕಾದ ಹಾಗೂ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮದ ಜನತೆ ಅವರ ಪರವಾಗಿ ನಿಂತು ನ್ಯಾಯ ದೊರಕಿಸುತ್ತೆ. ಆದರೆ ದೇವಸ್ಥಾನದ ವಿಚಾರದಲ್ಲಿ ಗ್ರಾಮಸ್ಥರ ನಿರ್ಧಾರವೇ ಅಂತಿಮ ಎಂದರು. ತ್ರಿಪುರಾಂತಯ್ಯನವರ ಹೆಣ್ಣು ಮಕ್ಕಳುಗಳು ಸರ್ಕಾರದ ಆದೇಶದ ಪ್ರಕಾರ ಪೂಜೆಗೆ ನಮ್ಮ ಟಿಪ್ಪು ದೇವಸ್ಥಾನ ಇದ್ದಾರೆ. ಪೂಜೆ ಚಾರ್ಜ್ ತಗೊಂಡು ನಾವು ಇಡೀ ಗ್ರಾಮದವರು ಎಲ್ಲ ಜನಾಂಗದವರು ಸೇರಿ ನಾವು ಪೂಜೆ ವ್ಯವಸ್ಥೆ ಬೇಡಿ ನಾಳೆ ದಿನ ನಿಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಹೆಣ್ಮಕ್ಳು ಆದಾಗ ಅವ್ರಿಗೂ ಭಾಗ ಕೊಟ್ಬೋದು. ನಮ್ಮೂರು ವ್ಯವಸ್ಥೆ ಕೆಟ್ಟೋಗುತ್ತೆ. ನಾಳೆ ದಿನ ಒಬ್ಬೊಬ್ಬ ಹೆಣ್ಮಕ್ಳಿಗೆ 2 ಹೆಣ್ಮಕ್ಳಾದಾಗ ಪೂಜೆ ವ್ಯವಸ್ಥೆ ಹೋದಾಗ ನಾಳೆ ನಮ್ಮೂರಿಗೆ ಭಾಳ ಎಲ್ಲ ಜನಾಂಗದವ್ರಿಗೂ ತೊಂದರೆ ಆಯ್ತದೆ. ಯಾಕಂತಂದರೆ ಗ್ರಾಮದಲ್ಲಿ ನಮ್ಮ ಬಿಟ್ಟರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅವರು ಬರ್ತಾ ಇರ್ತಾರೆ. ಅವ್ರು ಯಾರು ಇವ್ರು ಯಾರು ಅಂತ ಗೊತ್ತಿರೋದಿಲ್ಲ. ನೀವು ಯಾರು ಈಚೆ ನಿಂತ್ಕೊಳ್ಳಿ ಹಾಗಾಗಿ ಅಂದರೆ ಒಂದು ದೊಡ್ಡ ಗಲಾಟೆ ಆಯ್ತದೆ. ಈ ಬೆಳವಣಿಗೆ ಸರಿ ಇಲ್ಲ. ಸರ್ಕಾರಕ್ಕೂ ನಾವು ಮನವಿ ಮಾಡೋದೇನು ಅಂದರೆ ಈ ಬೆಳವಣಿಗೆ ಬಿಟ್ಟು ಅವರ ವ್ಯವಸ್ಥಿತವಾಗಿ ಅವ್ರ ಮನೇಲಿ ಏನಿದೆ, ಅವರ ಮಕ್ಕಳಿಗೆ ಏನು ಭಾಗ ಕೊಡಬೇಕು ಅದನ್ನು ನಾವು ಗ್ರಾಮದವರೇ ಸೇರ್ಕೊಂಡು ಅವ್ರಿಗೆ ಭಾಗ ಕೊಡಿಸ್ತೀವಿ. ನಿಮ್ಗೆ ಏನೇನು ಆಗಬೇಕು ಅದನ್ನೆಲ್ಲ ಸಹಾಯ ಮಾಡ್ತೀವಿ. ಪೂಜೆ ಒಂದು ದಯಮಾಡಿ ಇದನ್ನು ಕೈ ಬಿಡಿ ಅಂತ ನಾವು ಗ್ರಾಮದವರು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಅವರು ಈ ಗ್ರಾಮದವ್ರನ್ನ ತಿರಸ್ಕಾರ ಮಾಡ್ತಾಯಿದ್ದಾರೆ. ತಿರಸ್ಕಾರ ಮಾಡಿ ನೀವು ಕೋರ್ಟಲ್ಲಿ ಆಗಿರೋದು ಕೊಡಲೇಬೇಕು ಅಂತಾರೆ. ಅದಕ್ಕೆ ಗ್ರಾಮದವರೆಲ್ಲ ನಮ್ಮ ಮನವಿ ಏನು ಅಂದರೆ ಕೋರ್ಟ್ಗೂ ಮನವಿ ಮಾಡ್ಕೊಳ್ತೀವಿ, ಗ್ರಾಮದಲ್ಲಿ ಅಧಿಕಾರಿಗಳಿಗೂ ಮನವಿ ಮಾಡ್ತೀವಿ. ಪೂಜೆ ಒಂದು ವ್ಯವಸ್ಥೆ ಏನಿದೆ ಅದನ್ನು ಅವರ ಒಂದು ಪುರುಷರಿಗೆ ಮಾತ್ರ ಮಾಡ್ಕೊಂಡು ಮಹಿಳೆಯರು ಕೊಟ್ಟು ಹೋದರೆ ಅವ್ರ ವಂಶದ ಪರವಾಗಿ ಇದೇ ಥರ ತಗೊಬರ್ತಾರೆ. ನೆಕ್ಸ್ಟು ಹೋಗ್ತವ್ರು ಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮೂರಿನ ಒಂದು ಪದ್ಧತಿನೇ ಹಾಳಾಗುತ್ತೆ. ಅದೇನು ದಯವಿಟ್ಟು ಆ ಪದ್ಧತಿಗೆ ಒಂದು ಬೇಡಿ ನಾವು ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗೋದು ಬೇಡಿ. ತ್ರಿಪುರಾಂತಯ್ಯನಿಂದ ಏನು ಆಸ್ತಿ ಇದೆ ಅವ್ರ ಮಕ್ಕಳು ಮನೆಯವ್ರು ಕೇಳಿ ಪಿತ್ರಾರ್ಜಿತ ಆಸ್ತಿನ ಕೊಡ್ಸೋಕ್ಕೆ ನಾವು ಊರವ್ರ ಗ್ರಾಮದಲ್ಲ ರೆಡಿ ಇದ್ದೀವಿ. ದೇವಸ್ಥಾನದವ್ರಿಗೆ ಮಾತ್ರ ಬೇಡಿ ಅಂತ ನಾವು ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಣ್ಣು ಮಕ್ಕಳು ಒಪ್ಪದ ಕಾರಣ ಪೂಜೆಯೇ ಮಾಡಬೇಕೆಂದು ಪಟ್ಟು ಹಿಡಿದು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡೆಯೋದಾಗಿ ತಿಳಿಸಿ ಸಂಧಾನ ಸಭೆಯಿಂದ ಹೊರ ನಡೆದರು. ಕೊಡಬಾರ್ದು ಅಂತ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ಪೂಜೆ ಬೇಕಲೇಬೇಕು. ನನಗೂ ಒಬ್ಬ ಮಗ ಇದ್ದಾನೆ, ಅವನು ಬದುಕಬೇಕು. ಇವರೆಲ್ಲ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಇವ್ರು ಏನೇನು ಮಾತಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ನನಗೆ ಮಾತ್ರ ದಯವಿಟ್ಟು ಪೂಜೆ ಕೊಡಿಸ್ಕೊಡಿ. ನಮಗೆ ಹಣಕಾಸು ಬೇಕಾಗಿಲ್ಲ. 13 ವರ್ಷದಿಂದ ನಾವು ತುಂಬ ಆಸೆ ಪಟ್ಕೊಂಡು ಇವ್ರು ಏನೇನು ಅಂದರೆ ಪೂಜೆಗಾಗೆ ಹೊಡೆದಾಡಿದ್ದೀವಿ. ನಮ್ಗಿನ್ನೇ ಅಷ್ಟೇ ನಮಗೆ ಬೇಕಾಗಿದೆ. ಆಗ ಗ್ರಾಮಸ್ಥರು ತ್ರಿಪುರಾಂತಯ್ಯ ಮಗನಾದ ಹಾಲಿ ಅರ್ಚಕರಾದ ಶಿವಕುಮಾರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು ಅವರ ಪರವಾಗಿ ಇಡೀ ಗ್ರಾಮವೇ ನಿಲ್ಲಲಿದೆ. ನಿಮಗೆ ಪೂಜೆ ಮಾಡಲು ಅವಕಾಶ ನೀಡುವುದಿಲ್ಲವೆಂದು ಒಕ್ಕೊರಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಮ್ಮನವರ ದೇವಸ್ಥಾನದ ಅರ್ಚಕ ವೃಂದದಲ್ಲಿ ಒಬ್ಬರಾದಂಥ ಶ್ರೀ ತ್ರಿಪುರಾಂತಯ್ಯನವರು ದೈವಾಧೀನರಾಗಿರ್ತಾರೆ. ಅವರು ಸುಮಾರು 10 ವರ್ಷಗಳ ಹಿಂದೆ ದೈವಾಧೀನರಾಗಿದ್ದು ಅವರು ನಮ್ಮ ಈ ದೇವಸ್ಥಾನದ ಪೂಜಾ ಕೈಂಕರ್ಯವನ್ನು ಮಾಡುವಂಥ ಹಕ್ಕನ್ನು ಅವ್ರಿಗಿದ್ದಂಥ ಒಬ್ಬ ಏಕೈಕ ಪುತ್ರ ಶಿವಕುಮಾರ್ ಅವರಿಗೆ ಹಿಂದೆ ನೀಡಲಾಗಿದೆ. ಆದರೆ ಆ ಶಿವಕುಮಾರ್ ವಿರುದ್ಧ ಅವರ ಸಹೋದರಿಯರ 3 ಜನ ಕೋರ್ಟ್ಗೆ ಹೋಗಿ ನಮಗೂ ಪೂಜಾ ಕೈಂಕರ್ಯದಲ್ಲಿ ಹಕ್ಕಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಗ್ರಾಮಸ್ಥರ ಉದ್ದೇಶ ಏನು ಅಂದರೆ ಈ ರೀತಿಯಾಗಿ ಹೆಣ್ಮಕ್ಳು ತಮಗೂ ಒಪ್ಪಬೇಕು ಅಂತ ಹೋದರೆ ನಮ್ಮಲ್ಲಿ 4 ಗುಂಪುಗಳಿದೆ ಪೂಜಾ ಅರ್ಚಕರ ಗುಂಪುಗಳು, ಅರ್ಚಕ ವೃಂದ. ಆ 4 ಅರ್ಚಕ ವೃಂದಲ್ಲೂ ಕೂಡ ಹೆಣ್ಮಕ್ಳು ಕೂಡ ಅವರು 4 16 ಜನ ಇದ್ದಾರೆ. 16 ಜನರು ಕೂಡ ನಮಗೆ ಪೂಜಾ ಕೈಂಕರ್ಯದಲ್ಲಿ ಕೊಡಿ ಅಂತ ಬಂದಾಗ ತಿಬ್ಬಾದೇವಿ ದೇವಸ್ಥಾನದಲ್ಲಿ ಅರ್ಚಕರೇ ತುಂಬಿಸ್ತಾ ಇದ್ದಾರೆ. ಮತ್ತು ಪೂಜೆ ಮಾಡೋದಕ್ಕೆ ದಿನಗಳು ಕೇವಲ 1 ದಿನ ಸಿಕ್ಕ ಸಂದರ್ಭಗಳು ಮುಂದೆ ಬರ್ತದೆ. ಹಾಗಾಗಿ ಗ್ರಾಮಸ್ಥರಾದ ನಾನೆಲ್ಲ ಇವತ್ತು ಸೇರಿ ನೀವು ಬಂದಿರತಕ್ಕಂಥದ್ದು ಸ್ವಾಗತಾರ್ಹ. ನಿಮಗೆ ನಿಮ್ಗೆ ಒಪ್ಪಬೇಕು ನಿಜ. ಆದರೆ ಪೂಜೆ ಕೈಂಕರ್ಯವನ್ನು ಒಂದು ಹೊರತುಪಡಿಸಿ ನಿಮಗೆ ತಿಬ್ಬಾದೇವಿ ಇನಾಂತಿ ಜಮೀನು ಮತ್ತು ನಿಮ್ಮ ಪಿತ್ರಾರ್ಜಿತ ಜಮೀನಾಗಿ ನಿಮ್ಮ ಹಕ್ಕುಗಳಲ್ಲಿ ನೀವು ತಗೊಳ್ಳಿ. ಅದಕ್ಕೆ ನಮ್ಮ ಅಭ್ಯಂತರಗಳೇನೂ ಇಲ್ಲ. ಹಾಗಾಗಿ ನೀವು ಪೂಜೆನಲ್ಲಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲೋಕೇಶ್, ಗ್ರಾಮದ ಮುಖಂಡರುಗಳಾದ ಗೌಡರ್, ಎಂಪಿ ನಾಗರಾಜು, ಪಾರು ಪತ್ತೆದಾರ್, ಎಂಬಿ ಸಾಗರ್, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಬಿ ಮಹೇಂದ್ರ ಕುಮಾರ್, ಎಂಆರ್ ಸುಂದರ್, ಎಂಎಂ ಜಗದೀಶ್, ಸ್ವಾಮಿ, ಎಂಕೆ ಸಿದ್ದರಾಜು, ಎಂ ನಾಗರಾಜು, ದೇವಾನಂದ್,
ಎಂಎನ್ ಸೋಮಣ್ಣ, ಸತೀಶ್, ಡೈರಿ ನಾಗೇಂದ್ರ, ಜಿಪಿ ಪುಟ್ಟಮಾದಯ್ಯ, ರಮೇಶ್ ನಾಯಕ, ಮಹದೇವ ನಾಯಕ ಸೇರಿದಂತೆ ಇತರೆ ಮುಖಂಡರು ಹಾಗೂ ಅರ್ಚಕ ಸಮೂಹ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಜಗದೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಆವರಣದಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಅಧ್ಯಕ್ಷ ಕೆಎಸ್ ಷಡಕ್ಷರಿ ಮಾತನಾಡಿ, ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರನ್ನಾಗಿ ಆಡಳಿತ ಮಂಡಳಿ ನಿರ್ದೇಶಕರಾಗಿದ್ದ ಜಗದೀಶ್ ಅವರನ್ನ ಎಲ್ಲಾ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಜಗದೀಶ್ ಅವರು ಉತ್ತಮವಾಗಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಅಂತ ಹೇಳಿದರು. ಸಂಘದ ಸದಸ್ಯರಿಗೆ ಆರ್ಥಿಕ ಸಹಾಯ ಮಾಡುವುದರ ಜೊತೆಗೆ ಉತ್ತಮವಾಗಿ ವ್ಯವಹಾರ ನಡೆಸ್ತಾ ಇರುವ ನಮ್ಮ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ಸಾಲ ಪಡೆದವರು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡುವ ಮೂಲಕ ಇತರರಿಗೂ ಸಾಲ ಸೌಲಭ್ಯ ಸಿಗುವಂತಾಗಬೇಕು. ಜೊತೆಗೆ ಸದಸ್ಯರು ಮತ್ತಷ್ಟು ಸಾಲ ಪಡೆದು ತಮ್ಮ ವ್ಯವಹಾರ ಉದ್ಯಮಿಗಳನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು. ಇದೇ ವೇಳೆ 2025ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಸಹ ಬಿಡುಗಡೆ ಮಾಡಲಾಗಿದ್ದು, ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಕ್ಯಾಲೆಂಡರ್ಗಳನ್ನು ವಿತರಿಸಲಾಗುತ್ತೆ ಅಂತ ಹೇಳಿದರು. ನಮ್ಮ ಸಂಘದ ವತಿಯಲ್ಲಿ ಖಾಲಿ ಇದ್ದಂಥ ಉಪಾಧ್ಯಕ್ಷರ ಹುದ್ದೆಗೆ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು. ಈ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಪ್ರೀತಿಯಿಂದ ನಮ್ಮ ಜಗದೀಶ್ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇವರು ಈ ಮುಂದಿನ ಅವಧಿಗೆ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರ ಮುಂದಿನ ಅವಧಿಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಮತ್ತು ಸಂಘದ ಏಳಿಗೆಗೆ ಅವರು ನಮ್ಮೊಡನೆ ಎಲ್ಲ ಸಹಕಾರ ನೀಡಿ ಕಾರ್ಯವನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಆ ಹುದ್ದೆಗೆ ಗೌರವ ತಂದು ನಮ್ಮ ಸಹಕಾರಿ ಸಂಘದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇವತ್ತು 2025ನೇ ಸಾಲಿನ ಕ್ಯಾಲೆಂಡರ್ಗಳು ಸಹ ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ವಿ. ಈ ದಿವಸ ಕ್ಯಾಲೆಂಡರ್ನು ಕೂಡ ನಾವು ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಕ್ಯಾಲೆಂಡರನ್ನು ಸಹ ಬಿಡುಗಡೆ ಮಾಡ್ತಾಯಿದ್ದೀವಿ. ಎಲ್ಲನೂ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳು ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಎಂಎಸ್ ಶಿವಪ್ರಕಾಶ್, ರುದ್ರಸ್ವಾಮಿ, ಬುಳ್ಳಪ್ಪ, ಸಿದ್ದಗಂಗಯ್ಯ, ನಟರಾಜು, ಜಗದೀಶ್, ಮಲ್ಲೇಶಮೂರ್ತಿ, ಮಾದಪ್ಪ, ಕುಮಾರ, ಮಮತಾ, ಸ್ವಾಮಿ, ಮಂಜುಮಣಿ, ನಾಗರಾಜಮೂರ್ತಿ, ಶಿವರುದ್ರಪ್ಪ ಸೇರಿದಂತೆ ಇತರರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ಎಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು 11 kV ಕವರ್ಡ್ ಕಂಡಕ್ಟರ್ ಎಲ್ಟಿ ಎಬಿಸಿ ಕೇಬಲ್ ಸುಮಾರು 5 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯ ವಿದ್ಯುತ್ ಜಾಲದಲ್ಲಿ ಹಲವು ಕಡೆಗಳಲ್ಲಿ 11 kV ಮಾರ್ಗಗಳು ಒಂದಕ್ಕೊಂದು ಅಡ್ಡ ಹಾಯುತ್ತಿದ್ದು ಕ್ರಾಸಿಂಗ್, ಇದರಿಂದ ವಿದ್ಯುತ್ ಅಡಚಣೆ ಹೆಚ್ಚಾಗ್ತಾ ಇದ್ದು, ಜೊತೆಗೆ ಕಿರಿದಾದ ಸ್ಥಳದಲ್ಲಿ ಎಲ್ಟಿ ಮಾರ್ಗಗಳು ಮನೆಗಳ ಅತ್ಯಂತ ಸಮೀಪದಲ್ಲಿ ಹಾದು ಹೋಗಿರೋ ಕಾರಣ ಅನೇಕ ಅಪಘಾತಗಳು ಸಂಭವಿಸ್ತಾ ಇದ್ದು, ಇದನ್ನೆಲ್ಲ ನಿವಾರಿಸುವ ಸಂಬಂಧ ಹಳೆಯ ತಂತಿಗಳನ್ನು 11 kV ಕವರ್ಡ್ ಕಂಡಕ್ಟರ್ ಎಲ್ಟಿ ಎಬಿಸಿ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಅಂದಾಜು 5 ಕೋಟಿ ರೂಪಾಯಿ ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗ್ತಾ ಇರುತ್ತೆ. ಇದರಿಂದ ಗ್ರಾಹಕರಿಗೆ ವಿದ್ಯುತ್ ಅಡಚಣೆ ಕನಿಷ್ಠ ಮಟ್ಟಕ್ಕೆ ಇಳಿಯಲಿದ್ದು, ವಿದ್ಯುತ್ ಜಾಲವು ಹೆಚ್ಚಿ ಸುರಕ್ಷತೆ ಹಾಗೂ ಅಪಘಾತ ರಹಿತವಾಗುವಂತ ಮಹತ್ವದ ಹೆಜ್ಜೆಯಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ದಿನೇಶ್, ಶ್ರೀರಂಗಪಟ್ಟಣ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಾದ ಲೋಕೇಶ್, ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರುಗಳು ಹಾಗೂ ವಿನುತಾ ಇಇ, ಮಂಜುನಾಥ್ ಪ್ರಸಾದ್ ಎಇಇ, ಪ್ರದೀಪ್ ಕುಮಾರ್ ಎಇ, ಮನೋಜ್ ಕುಮಾರ್, ರವಿಕುಮಾರ್, ದೇವರಾಜು, ನವೀನ್, ಸಂತೋಷ್, ನಾಗರಾಜು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಕ್ಕೆ ನೂತನ ಪೀಠಾಧಿಪತಿಯಾಗಿ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಅವರು ನೂರಾರು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಕಲ ವಿಧಿವಿಧಾನಗಳೊಂದಿಗೆ ಭಾನುವಾರ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮೈಸೂರು ರಸ್ತೆಯ ಕೆಂಗೇರಿಯಲ್ಲಿರುವ ಮಠದ ಆವರಣದಲ್ಲಿ ಪೋಷಕರೊಂದಿಗಿನ ಸಂಬಂಧ, ತ್ಯಾಗ, ಸನ್ಯಾಸತ್ವ ದೀಕ್ಷೆ ಸೇರಿದಂತೆ ಸಕಲ ವಿಧಿವಿಧಾನಗಳು ಶನಿವಾರ ರಾತ್ರಿಯಿಂದ ಭಾನುವಾರ ಬೆಳಗ್ಗೆವರೆಗೂ ನಡೆದವು. ಭಾನುವಾರ ಬೆಳಗ್ಗೆ ನಾಡಿನ ಗಣ್ಯ ಮಠಾಧೀಶರು ಸಾವಿರಾರು ಜನರ ಸಮ್ಮುಖದಲ್ಲಿ ಡಾಕ್ಟರ್ ಎಚ್ಎಲ್ ನಾಗರಾಜು ಅವರು ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯಾಗಿ ಪೀಠವನ್ನು ಅಲಂಕರಿಸಿದರು. ಮೈಸೂರಿನ ಪ್ರತಿಷ್ಠಿತ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇನ್ನರ್ವೇಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ವಿಶೇಷವಾಗಿ ಮಹಿಳೆಯರಿಗಾಗಿ ಸ್ವಾವಲಂಬಿ ಜೀವನ ನಡೆಸೋದು ಹಾಗೂ ಪ್ರೇರೇಪಿಸೋದ್ರಲ್ಲಿ ಅವರ ಮೊದಲ ಆದ್ಯ ಕರ್ತವ್ಯವಾಗಿರುತ್ತೆ. ಮೈಸೂರಿನ ಆರ್ಯನ್ ಕಿಡ್ಸ್ ಸ್ಕೂಲ್ನಲ್ಲಿ 10 ಜನ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ವಿಶೇಷವಾಗಿ ಪುರಸ್ಕರಿಸಲಾಯಿತು ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು. ಈ ಸಾಲಿನ ಅಧ್ಯಕ್ಷರಾದ ಪ್ರೇಮಾ ರವಿ ಅವರು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸ್ವಾವಲಂಬಿ ಜೀವನ ನಡೆಸಲು
ತಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ ಮಾತ್ರ ಪ್ರತಿಯೊಬ್ಬರೂ ಕೂಡ ತಮ್ಮ ಕಾರ್ಯದಲ್ಲಿ ಯಶಸ್ವಿಯನ್ನು ಕಾಣಬಹುದಾಗಿರುತ್ತೆ ಅಂತ ತಿಳಿಸಿದರು. ಸರ್, ನಾನು ಫಸ್ಟ್ ಬಂದಿದ್ದು ಆಟೋ ಓಡಿಸ್ಕೊಂಡು ಸರ್. ಆಟೋ ಓಡಿಸ್ತಾ ನನಗೆ ಪಟ್ಟಣ ಪಂಚಾಯತಿಯವರು ನನ್ನ ಗುರುತಿಸಿ ಆಟೋಯಿಂದ ನನಗೆ ಕಸ ರವಾನೆ ಮಾಡೋ ಟಾಟಾ ಎಸಿಗೆ ನನ್ನ ಕರ್ಕೊಬಂದರು. ಆಗ ಶ್ರೀಧರ್ ಸರ್ ಇದ್ದರು, ಅವರು ಕೆಲಸ ಕೊಟ್ಟು ಮಾಡ್ತಿದ್ದಾರೆ. ಈಗ 2 ವರ್ಷ ಆಯಿತು ಸರ್, ನಾನು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗಲೂ ಕೂಡ ಸರ್ ಆಟೋ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದರೆ ಸರ್ ನಾನು ಹೇಳ್ಕೊಡ್ತೀನಿ. ನನ್ನ ಹೆಸರು ಪಾರ್ವತಿ, ಪೌರ ಕಾರ್ಮಿಕಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮನ್ನು ಗುರುತಿಸಿ ಪ್ರೇಮ ಮೇಡಮ್ ಅವರು ನಮ್ಮನ್ನು ಕರೆದು ಇನ್ನರ್ವಿ ಕ್ಲಬ್ಬಲ್ಲಿ ನಮಗೊಂದು ಸನ್ಮಾನ ಇಟ್ಕೊಂಡಿದ್ದಾರೆ. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮೇಡಮ್ ಅವ್ರನ್ನ, ಪ್ರೇಮ ಮೇಡಮ್ ಅವ್ರನ್ನ, ಅವ್ರ ಕುಟುಂಬನ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡ್ಕೊಂಬರಲಿ. ಯಾಕಂದರೆ ನಮ್ಮಂಥವ್ರನ್ನ ಗುರುತಿಸಿ ಅವ್ರು ಕರ್ಕೊಂಬಂದಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಅಂತ ವಿಷಯ. ಯಾಕಂದರೆ ನಮ್ಮನ್ನು ಕಸದವರು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಕಡೆಗಣಿಸ್ತಾರೆ. ಆದರೂ ಕೂಡ ಮೇಡಮ್ ಅವರು ನಮ್ಮ ಜೊತೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿದಾರಲ್ಲ, ನಮಗೆ ನಿಜವಾಗ್ಲೂ ದುಃಖಕರ ವಿಷಯನೇ. ಯಾಕಂದರೆ ನಮ್ಮನ್ನು ಗುರುತಿಸಿ ನಮ್ಮ ಜೊತೆನೇ ಊಟ ಮಾಡಬೇಕಂತ ಹೇಳ್ತಾ ಇದ್ದಾರಲ್ಲ, ನಮಗೆ ನಿಜವಾಗ್ಲೂ ನಮಗೆ ಹೃದಯವಾಗಿ ನಮಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಆ ಮೇಡಮನ್ನು ಆಯಸ್ಸು ಆರೋಗ್ಯ ಕೊಟ್ಟು ಆ ಭಗವಂತ ಚಾಮುಂಡೇಶ್ವರಿ ಚೆನ್ನಾಗಿ ಕಾಪಾಡಲಿ. ಈ ದಿನ ಪೌರ ಕಾರ್ಮಿಕರ ದಿನ ಅಂತಲೇ ಮಾಡಿದ್ದೀವಿ. 10 ಜನಕ್ಕೆ ಮಾಡಿದ್ದೀವಿ. ಅದರಲ್ಲಿ ಇಬ್ಬರಿಗೆ, ಪಾರ್ವತಿ ಮತ್ತು ರೇಣುಕಾ ಅಂತ ಇಬ್ಬರಿಗೆ ಸನ್ಮಾನ ಮಾಡಿದ್ದೀವಿ. ಪಾರ್ವತಿ ಅನ್ನೋರು ಮೈಸೂರಲ್ಲಿ ಸೆಲೆಕ್ಟ್ ಆಗಿ ಕ್ಲೀನ್ ಸಿಟಿ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾ ಇರೋದು ಗುರುತಿಸಿ ಸಿಂಗಾಪುರಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಎಷ್ಟು ಉತ್ಸಾಹ ತಂದಿದೆ ನಮಗೆ ಅಂದರೆ ಅವ್ರಿಗೆ ಅದಕ್ಕೋಸ್ಕರ ಒಂದು ಹಾನರ್ ಮಾಡಿದ್ವಿ ಅವ್ರಿಗೆ. ಮತ್ತು ರೇಣುಕಾ ಅಂದ್ಬಿಟ್ಟು ಅವರು ಅಷ್ಟೇ ಬೆಳಗ್ಗೆ ಅಲ್ಲಿ ಕೆಲಸ ಮುಗಿಸಿ ಅವರು ಆಟೋ ಡ್ರೈವರಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಅವರು ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೇನು 2 ಸನ್ಮಾನ ಮಾಡಿಬಿಟ್ಟು ಅವ್ರ ಜೊತೆ ಊಟ ಮಾಡಬೇಕು ಅಂತ ಊಟದ್ದು ಅರೇಂಜ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರತಿಭಾ ಹಾಗೂ ಕಾರ್ಯದರ್ಶಿಯಾದ ಅನ್ಸು ಅಗರ್ವಾಲ್ ಮತ್ತು ಶಾಲೆಯ ಮುಖ್ಯಸ್ಥರಾದ ಚೈತ್ರ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮದ ರಾಜ್ಯ ಕೃಷಿಕ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಎಸ್ಆರ್ ಅವರ ತಂಡವು 2025-26ನೇ ಸಾಲಿನ ತಾಲೂಕು ಕೃಷಿಕ ಸಮಾಜದ 5 ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ ಮಂಜುನಾಥ್ ಗೌಡ ಅವರ 15 ಜನರ ತಂಡವು ಗೆಲುವು ಸಾಧಿಸಿ ಜಯಭೇರಿ ಬಾರಿಸಿದ್ದಾರೆ. ಮಂಜುನಾಥ್ ಗೌಡರ ತಂಡವು ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಗೆಲುವನ್ನು ಸಂಭ್ರಮಿಸಿ ಮಾತನಾಡಿದ ಮಂಜುನಾಥ್ ಗೌಡ, ನನ್ನ ಹೇಳಿಕೆಯನ್ನು ಸಹಿಸದ ಕೆಲವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರು. ಆದರೂ ಕೂಡ ನಾಗಮಂಗಲ ತಾಲೂಕಿನ ಕೃಷಿಕ ಸಮಾಜದ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ನನಗೆ ಮತ್ತು ನನ್ನ ತಂಡಕ್ಕೆ ಪ್ರಚಂಡ ಗೆಲುವು ಸಾಧಿಸಲು ಸಹಕರಿಸಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆ. ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿರವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆ ಎಂದರು. ಮತದಾರರಿಗೆ ಮೊದಲನೇದಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮವನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಏನು ನನ್ನ ಜೊತೆಯಲ್ಲಿ ನನ್ನ ಎಲ್ಲ ನಿರ್ದೇಶಕರುಗಳು ಇವತ್ತೇನು ಗೆಲುವಿಗೆ ನಂದೊಂದೇ ಗೆಲುವಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಗೆಲುವು, ಇದು ಮತದಾರರ ಗೆಲುವು. ರಾಜಕೀಯವಾಗಿ ನನ್ನನ್ನು ಯಾವುದೋ ಕಾರಣಾಂತರಗಳಿಂದ ಏನೋ ಒಂದು ರೀತಿ ಮುಗಿಸ್ಬೇಕು ಅನ್ನೋದನ್ನು ಕೆಲವರು ಪಿತೂರಿ ಮಾಡಿದರು. ಈ ಚುನಾವಣೆನ ನಾನು ಕೃಷಿಕ ಸಮಾಜನ ನಾಗಮಂಗಲ ತಾಲೂಕಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು ಮತದಾರರು ಆ ನಿಟ್ಟಿನಲ್ಲಿ ನಾನೇನು ಇವತ್ತು ಅತಿ ಹೆಚ್ಚಿನ ಕೃಷಿಕ ಸಮಾಜನ ಪರಿಚಯ ಮಾಡಿದೆ. ಅದನ್ನು ಯಾವ ರೀತಿ ನಮಗೆ ಪ್ರತಿಫಲವಾಗಿ ಮತದಾನ ಮಾಡೋದ್ರ ಮುಖಾಂತರ ನನಗೇನು ನಮ್ಮ ಎಲ್ಲ ನಿರ್ದೇಶಕರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ರಿಗೂ ಕೃತಜ್ಞತೆ ಅರ್ಪಿಸ್ತೀನಿ. ಹಾಗೆಯೇ ಇವತ್ತೇನು ಕೃಷಿಕ ಸಮಾಜ ನಾಗಮಂಗಲ ಇವತ್ತು ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಲಿಂಗಯ್ಯನವ್ರು ಬಿಟ್ಟರೆ, ಮಲ್ನಾಯಕನಗಟ್ಟೆ ಲಿಂಗಯ್ಯನವ್ರು ಬಿಟ್ಟರೆ ಎರಡನೇವನು ಆಡಳಿತಾಧ್ಯಕ್ಷನಾಗಿ ನನ್ನನ್ನು ಕೃಷಿ ಸಚಿವರು ನನ್ನನ್ನು ಈ ತಾಲೂಕಿನವನ್ನು ಗುರುತಿಸಿ ಒಂದು ರಾಜ್ಯ ಮಟ್ಟದ ಹುದ್ದೆಯನ್ನು ಆಡಳಿತ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದರು. ಅದಕ್ಕೆ ತಕ್ಕಂತೆ ನಾನು ಏನು ನಡ್ಕೋಬೇಕು ಆ ಥರದಲ್ಲಿ ನಡ್ಕೊಂಡಿದ್ದೀನಿ. ಇವತ್ತು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ